28. ಅಂದ್ರೆ ಕಾರ್ಯಕಾರಣ ಹಿಂದೆ ಕಾಲದ ಅಸಂಭವ ಅಂತ ತಿಳ್ಕೊಂಡು ಧರ್ಮಜ್ಞಾನವಾದಿಗಳು ಆ ಕಾರಣತಾದು ಏನು ಮಾಡಿರಿ ಇದ್ಮಾಕಾರ ಪ್ರಮಾವೃತ್ತಿ ಕಲ್ಪನಾದು ಸಂಭವಿಸಲಿಲ್ಲ. ಮತ್ತು ಅನುಭವ ಅನುಸಾರನೂ ಕೂಡ ಕಾರ್ಯ ಅನುಪತ್ತಿ ಇದ್ಮಾಕಾರ ಮಾಡಿದ್ರೆ ಅದನ್ನು ನಿಷೇಧ ಮಾಡಿದಂತೆ ಆಯಿತು ಅಂತ ಉಪಾಧ್ಯಾಯನ ಹೇಳಿದರು. ಈಗ ಇವರು ಧರ್ಮಜ್ಞಾನವಾದಿಗಳು ಉಪಾಧ್ಯಾಯನ ಮತದಲ್ಲಿ ಶಂಕ ಮಾಡ್ತಾರೆ ಧರ್ಮಜ್ಞಾನವಾದಿಗಳು. ನಂತರ ಮತ್ತು ಉಪಾಧ್ಯಾಯರಿಗೆ ಸಮಾಧಾನ ಹೇಳ್ತಾರೆ. ತಥಾಪಿ ಏನು ಜರುತ್ತಿಲ್ಲ, ಶಂಕಾನೇ ಅದಿದು. ಧರ್ಮಜ್ಞಾನವಾದಿ ಏಕಹೇ ಹಾಂ ಮೊದಲೇ ಶಂಕ ಅದ, ತಥಾಪಿ ಜರುತ್ತಿಲ್ಲ ತಿಳಿದ್ರೆ ಶಂಕ. विषयते इंद्रिय का संबंध ही अंतःकरण की विषयाकार वृत्ति का हेतु है. ವಿಷಯದೊಡನೆ ಇಂದ್ರಿಯ ಸಂಬಂಧವೇ ಈ ಅಂತಃಕರಣ ವೃತ್ತಿ ಏನದಲ್ಲ, ಆ ಅಂತಃಕರಣ ವೃತ್ತಿ ವಿಷಯಾಕಾರ ಆಗಲಿಕ್ಕೆ ಕಾರಣ ಅದ. ಇಂದ್ರಿಯ ಸಂಬಂಧ ವಿಷಯದೊಡನೆ ಐತಂದ್ರೆ ಆ ವೃತ್ತಿ ವಿಷಯಾಕಾರ ಆತೈತಿನೇ. ವೃತ್ತಿ ಇಂದ್ರಿಯದು ಆ ವಿಷಯದೊಡನೆ ಸಂಬಂಧ ಐತಪ್ಪ ಅಂದ್ರೆ ಈ ಅಂತಃಕರಣ ವೃತ್ತಿ ಅದು ವಿಷಯಾಕಾರ ಆಗ್ತೈತಿನೇ. शुक्ति आदि विषयते नेत्र का संबंध हुए इदमाकार वृत्ति किस प्रकार से नहीं होगी. शुक्ति ಮೊದಲಾದವನ್ನೇ ನೇತ್ರ ಸಂಬಂಧ ಆದಮೇಲೆ ಇದಮಾಕಾರ ವೃತ್ತಿ ಹ್ಯಾಂಗಾಗಲ್ಲ, ಕಿಸ್ ಪ್ರಕಾರ से ಯಾಕಾಗಲ್ಲ, ಹಾಗೆ ಆಗ್ತದ ಅಂತಂದು ಅವ್ರಂದು. ಒಂದು ವೇಳೆ अन्यत्र व्यासंग होवे तो विषयते इंद्रिय का संयोग हुए भी तिस विषय की ज्ञान रूप ಅಂದರೆ ಇದ್ಮಾಕಾರ ಜ್ಞಾನ ರೂಪ ವೃತ್ತಿ ಹೋವೇ नहीं. ಅನ್ಯತ್ರ ವ್ಯಾಸಂಗ ಹೋವೆ ಅಂದರೆ ಈಗ ಮನುಷ್ಯ ಅನಾವಧಾನ ಅಂತ ಹೇಳ್ತೀವಿ ನಾವು. ಹಾಂ, ಜರ ಮನಸ್ಸು ಕದಾಚಿತ್ ವ್ಯಾಸಂಗ ಲಕ್ಷ್ಯ ಕಡೆ ಹೋಗಿತ್ತು, ಮನಸ್ಸು ಬಿ ಇಲ್ಲಿ ಇದ್ದಿತ್ತಲ್ಲ, ಹಾಂ ಹೋಗಿತ್ತು ಅಂದ್ರೆ ಒಂದು ವೇಳೆ ಹಿಂಗೆ ಆಗಿದ್ದರೆ विषयते इंद्रिय का संयोग हुए भी अन्यत्र व्यासंग होवे, अन्यत्र व्यासंग होवे ಅಂದ್ರೆ ಲಕ್ಷ್ಯ ಬೇರೆ ಕಡೆ ಜ್ಞಾನ ರೂಪ ವೃತ್ತಿ ಆಳಿ ಅವನಿಗೆ ಆ ವೃತ್ತಿ ಜ್ಞಾನ ವಿಷಯಾಕಾರ ಆಗಲ್ಲ. अन्यत्र व्यासंग रहित को विषयते इंद्रिय संयोग हुए इस विषयाकार वृत्ति अवश्य होवे. ಅದಕ್ಕೆ ಅವ ಮನಸ್ಸು ಅಲ್ಲೇದರಿತ್ತಪ್ಪ ಅಂದ್ರೆ ಆ ಕಾಲದಾಗ ಆ ಇಂದ್ರಿಯದು ವಿಷಯದೊಡನೆ ಸಂಬಂಧ ಐತಪ್ಪ ಅಂದ್ರೆ ಅವಾಗ ಅವಶ್ಯವಾಗಿ ವೃತ್ತಿ ವಿಷಯಾಕಾರ ಆಗ್ತೈತಿನೇ. ವಿಷಯಾಕಾರ ಅವಶ್ಯ ಆಗ್ತೈತಿ, ಅವಶ್ಯ ಆಗ್ತೈತಿ. ಯಾಕೆ ಆದ್ದರಿಂದ ಅನ್ಯತ್ರ ವ್ಯಾಸಂಗರೂಪ ಪ್ರತಿಬಂಧಕಕ್ಕೆ ಅಭಾವ ಸಹಿತ, ಪ್ರತಿಬಂಧಕದ ಅಭಾವ ಬೇರೆ ಕಡೆ ಎಲ್ಲಿ ಮನಸ್ಸು ಹೋಗಲಾರದೆ ಹಾಂ, ಮತ್ತು ಪ್ರತಿಬಂಧಕ ಅಭಾವ, ಪ್ರತಿಬಂಧಕದ ಅಭಾವ. ಪ್ರತಿಬಂಧಕ್ಕಿತ್ತಂದ್ರೆ ಕಾರ್ಯ ಆಗಲ್ಲ ಅಂತ ಹೇಳಿದ್ನಿ. ಇಲ್ಲಿ ಪ್ರತಿಬಂಧಕ ಅಭಾವ ಸಹಿತ ನೇತ್ರ ಸಂಯೋಗತೆ ರಜ್ಜು ಶುಕ್ತಿ ಆದಿಕನಕು ಹಗ್ಗ ಶುಕ್ತಿ ಮೊದಲಾದವುಗಳನ್ನು ವಿಷಯ ಕರ್ತಿ ಹುಯಿ, ಆ ವಿಷಯ ಮಾಡುತ್ತಾ ಮಾಡುತ್ತಾ ರಜ್ಜು ಶುಕ್ತಿ ಮೊದಲಾದವುಗಳ ವಿಷಯನ್ನು ಮಾಡುತ್ತಾ ಅಂತಃಕರಣ ಇದಮಾಕಾರ ವೃತ್ತಿ ಹೋವೇ, ವೃತ್ತಿ ಇದಮಾಕಾರ ಆಗುತ್ತದೆ. ಸ್ವವೃತ್ತಿ ಆ ಇದಮಾಕಾರ ವೃತ್ತಿ, ಸ್ವವೃತ್ತಿ ಅಂದರೆ ಇದಮಾಕಾರ ವೃತ್ತಿ ನೇತ್ರಾದಿ ಪ್ರಮಾಣಜನ್ಯ ಹೋನೇತೆ, ಅದು ನೇತ್ರ ಪ್ರಮಾಣದಿಂದ ಹುಟ್ಟೈತಿ, ಇಂದ್ರಿಯದು ಹಾಂ ಹುಟ್ಟೈತಿ ಹೋನೇತೆ. ಅವ್ರ ಶುಕ್ತಿ ಆದಿ ಕನಕಿ ಅಬಾಧಿತ್ ಇದಂತ ಗೋಚರ್ ಹೋನೇತೆ ಪ್ರಮಾರೂಪವೇ. ಶುಕ್ತಿ ಮೊದಲಾದವುಗಳ ಅದು ಇದಂತ ಅಬಾಧಿತನ್ನು ವಿಷೀಕರಿಸುವಂಥ ಇರೋಣದಿಂದ ಪ್ರಮಾದ ಯಥಾರ್ಥ ಅನುಭವಕ್ಕೂ ಪ್ರಮಾ ಕೈ ಇದಂ ಕೈನು ಪ್ರಮಾ ಅಂತ ಹೇಳಿದೆವು. ಇದಂ ಏನೈತಲ್ಲ, ಇದಮನ್ನು ವಿಷೀಕರಿಸುವಂಥ ಇರೋಣದ್ರದಿಂದ ಶುಕ್ತಿ ಯಾವ ಆ ವೃತ್ತಿ ನೇತ್ರ
ಪ್ರಮಾಣದಿಂದ ಉತ್ಪನ್ನವಾಗಿರೋಣದರಿಂದ ಒಂದು ಶುಕ್ತಿ ಮೊದಲಾದವುಗಳ ಅಬಾಧಿ ಇದಮನ್ನು ವಿಷೀಕರಿಸುವಂತಾಗಿರೋಣ ಪ್ರಮಾರೂಪ ಅಂತ ಹೇಳುತ್ತೇವೆ. ಪ್ರಮಾರೂಪ ಹೇಳ್ತೇವೆ. ಈ ರೀತಿಯಿಂದ ಕಾರಣ ಸದ್ಭಾವತೆ ಇದಮಾಕಾರ ಪ್ರಮಾಕ ಕಲ್ಪನಾ ಮಾನೆ. ಈ ರೀತಿಯಿಂದ ಕಾರಣದ ಸದ್ಭಾವ ಇರೋಣದಿಂದ ಕಾರಣ ಸಂಭವಿಸುತ್ತದೆ. ಕಾರಣ ಸದ್ಭಾವ ಐತಿ, ಸದ್ಯ ಕಾರಣ ಸದ್ಭಾವ ಐತಿ, ಸಂಭವಿಸ್ತೈತಿ. ನಾವು ಇದಮಾಕಾರ ಪ್ರಮಾಕ ಕಲ್ಪನಾ ಮಾನೆ ಅಂದರೆ ಒಪ್ಪಿದೆವು. ಅಲ್ಲಿಗೆ ಕೌನ್ಸ್ ಮಾಡಿಸೋ ಅಲ್ಲ, ಹಿಂಗೆ ಅವರು ಧರ್ಮಜ್ಞಾನಿಗಳು ಈ ರೀತಿಯಿಂದ ನಾವು ಆ ಇದಮಾಕಾರ ವೃತ್ತಿ ಏನೈತಲ್ಲ ಅದಕ್ಕೆ ಶುಕ್ತಿ ಮೊದಲಾದವುಗಳನ್ನು ವಿಷೀಕರಿಸುವಂಥ ವೃತ್ತಿ ಅದು ನೇತ್ರಾದಿ ಪ್ರಮಾಣದಿಂದ ಉತ್ಪನ್ನವಾಗಿರುವುದರಿಂದ ಶುಕ್ತಿ ಮೊದಲಾದವುಗಳ ಅಬಾಧಿತ ಇದಂಥ ಗೋಚರ ಋಣದಿಂದ ಅದಕ್ಕೆ ನಾವು ಪ್ರಮಾರೂಪಂದೆವು. ಮತ್ತು ಪ್ರಮ ಅಂದಮೇಲೆ ಅದು ಕಾರಣ ಇದಮಾಕಾರ ಪ್ರಮಾ ಕಲ್ಪನೆ ಯಾಕೆ ಮಾಡ್ತೀರಿ ಅಂತ ಅವ ಅಂದಿದ. ಇದಮಾಕಾರ ಪ್ರಮಾದ ಕಲ್ಪನೆ ಮಾಡೋದು ಅದಕ್ಕೆ ನಾವು ಕಾರಣದ ಸದ್ಭಾವದ ಹಿಂದೆ ಹೇಳಿದವ ಕಾರಣದೇ ಸಂಭವಿಸಲ್ಲ. ಹಿಂದಿನ ಲಾಸ್ಟ್ ಪೇಜ್ ಮೇಲೆ ಯಾರ कार्य अनुपत्ति से अध्यास में यदमाकार वृत्ति की रूप कारणता के अभाव थे रूपादि अध्यासन का अभाव संभवे. यह अध्यास में धर्मी ज्ञान की कारणता के अभाव थे. कारणता के अभाव थे. ಕಾರ್ಯ ಅನುಪತ್ತಿ ಅಸಂಭವ ಕಾರಣ ರೂಪ ಸಾಮಾನ್ಯ ಕಲ್ಪನೆ ಹೇಳಿದ್ರಿ, ಅದು ಸಂಭವಿಸೋದೇ ಇಲ್ಲ ಅಂತ ಹಿಂದೆ ಹೇಳಿದವ. ಹಿಂದಿಂದು ರೀಡಿಂಗ್ ಮುಗಿಯ ಹಾಂ ಅದೇ ಬಟ್ಟಿಟ್ಟಲ್ಲಿ ಯಾರು ಕಾರಣ ಸದ್ಭಾವತೆ. ಹಾಂ ಈಗ ಇವರು ಅದಕ್ಕೆ ಹಗ್ಗ ಶುಕ್ತಿ ಮೊದಲಾದ ಒಳ್ಳೆ ನೇತ್ರ ಸಂಯೋಗ ಸಂಬಂಧ ಐತಪ್ಪ ಅಂದ್ರೆ ಇದಮಾಕಾರ ಪ್ರಮ ಯಾಕೆ ಆಗೋದಿಲ್ಲ? ಅವಶ್ಯ ಆಗತೈತೀನಿ. ಅದಕ್ಕೆ ಹಗ್ಗ ಶುಕ್ತಿ ಮೊದಲಾದವುಗಳ ಅಂದ್ರೆ ಒಟ್ಟು ಒಂದು ಏನು ವ್ಯಾಸಂಗ ಜರ್ ಕದಾಚಿತ ಮನಸ್ಸು ಜರ ಅದರಲ್ಲಿ ಹೋಯ್ತಂದ್ರೆ ಅದು ಆಗಲ್ಲ. ಆದರೂ ವ್ಯಾಸಂಗ ರಹಿತ ಯಾವುದಲ್ಲಿ ಪ್ರತಿಬಂಧಕ ಅಭಾವ ಪ್ರತಿಬಂಧಕ್ಕಿಲ್ಲ, ಪ್ರತಿಬಂಧಕ ಅಭಾವ ಸಹಿತ ನೇತ್ರ ಸಂಯೋಗದಿಂದ ಹಗ್ಗ ಶುಕ್ತಿ ಮೊದಲಾದವನ್ನು ವಿಷಯ ಮಾಡುವಂಥ ಅಂತಃಕರಣ ಇದಮಾಕಾರ ವೃತ್ತಿ ಆಗುತ್ತದೆ. ಹಗ್ಗ ಶುಕ್ತಿ ಮೊದಲಾದವುಗಳನ್ನು ವಿಷಯ ಮಾಡುವಂಥ ಆ ಅಂತಃಕರಣ ವೃತ್ತಿ ಆಗುತ್ತದೆ. ಅದೇ ಇದಮಾಕಾರ ವೃತ್ತಿ ಆಗ್ತದೆ. ಅದು ನೇತ್ರ ಪ್ರಮಾಣದಿಂದ ಹುಟ್ಟಿರೋಣದ್ರದಿಂದ ನೇತ್ರ ಪ್ರಮಾಣದಿಂದ ಹುಟ್ಟಿರೋಣದಿಂದ ಶುಕ್ತಿ ಮೊದಲಾದವುಗಳನ್ನು ಅಬಾಧಿತ ಇದಂ ಗೋಚರ ವಿಷಯ ಅದಕ್ಕೆ ನಾವು ಪ್ರಮ ಅಂದ ಮೇಲೆ ಪ್ರಮಾಣಜನ್ಯನೂ ಐತಿ. ಮತ್ತು ಅದು ಕಾರಣ ಅದಲ್ಲ. ಕಾರಣ ಇದಮಾಕಾರ ಪ್ರಮಾದ ಕಲ್ಪನೆ ಯಾಕೆ ಮಾಡಿ ಇದು ಕಾರಣ ಸದ್ಭಾವ ಐತಿ. ಕಾರಣದ ಅಭಾವತಿ ಅಂತ ಅವ ಹೇಳ್ಯಾನ, ಇವರು ಕಾರಣದ ಸದ್ಭಾವ ತೋರಿಸಿದರು. ಇದು ಇದೇನಿಲ್ಲ ತಿಳಿದ ಕಾರಣ ಐತಿ. ಅವ ಹಿಂದೆ ಹೇಳಿದ್ ನೋಡ್ರಿ, ಕಾರಣಕ್ಕೆ ಅಭಾವತೆ कार्य अनुपत्ति से धर्मी ज्ञान ಇದಮಾಕಾರ ಪ್ರಮಾವೃತ್ತಿ ಕಲ್ಪನಾ ಸಂಭವೇ ನಹಿ. ಇಂಗಾಲಾದಿಗಳಲ್ಲಿ ರೂಪ ಅಧ್ಯಾಸದ ಅಭಾವ ಸಂಭವಿಸ್ತು. ಆದ್ದರಿಂದ ಈ ಯಾವ ಅಧ್ಯಾಸದಲ್ಲಿ ನಿರೂಪಾದಿಕ ಅಧ್ಯಾಸದಲ್ಲಿ ಧರ್ಮಿಜ್ಞಾನವಾದಿಗಳು ಕಾರಣತ ಅಭಾವನೆ ಆಯಿತು. ಕಾರಣತ ಅದು ಧರ್ಮಿಜ್ಞಾನವಾದಿಗಳಲ್ಲಿ ಕಾರ್ಯ ಅನುಪಪತ್ತಿದ ಅಸಂಭವ ಅಂದ್ರೆ ಕಾರಣರೂಪ ಸಾಮಾನ್ಯ ಜ್ಞಾನ ಕಲ್ಪನಾ ಏನು ಹೇಳಿರಿ ಅದು ಸಂಭವಿಸೋದೇ ಇಲ್ಲ. ಯಾಕೆ ಮೊದಲು ಯಾವುದರಲ್ಲಿ ಕಾರಣತಾ ಸಿದ್ಧಿ ಇರೋದು ಅದು ಜಸ್ಟ್ ಕಾಣಿಸಲ್ಲ. ಕಾರಣದ ಕಲ್ಪನಾ ಸಂಭವ ಎಲ್ಲಿ ಸಿದ್ಧಿ ಇರ್ತದೆ ಕಾಣಿಸೋದು ಕಾರಣ ಸಂಭವಿಸೋದು. ಪರಂತು ಇಲ್ಲಿ ಅಧ್ಯಾಸದಲ್ಲಿ ಅಂದರೆ ಸಾಮಾನ್ಯ ಜ್ಞಾನದಲ್ಲಿ ಕಾರಣತಾ ಸಿದ್ಧಿನೇ ಆಗೋದಿಲ್ಲ. ಅವ ಹೇಳಿದ ಕಾರಣತಾ ಅದು ಸಿದ್ಧ ಆಗಲಿಲ್ಲ, ಮತ್ತು ಅದರ ಕಲ್ಪನಾ ಅದು ಸಂಭವಿಸೋದಿಲ್ಲ. ಕಾರಣತಾ ಸಿದ್ಧಿನೇ ಆಗಲಿಲ್ಲ ಮತ್ತು ಅದು ನೀವು ಕಲ್ಪನಾನೂ ಸಂಭವಿಸೋದಿಲ್ಲ ಅಂತ ಹಿಂದೆ ಕೊನೆಗೆ ಹೋಗಾಳಿ ಹೇಳಿದವ. ತೀತಿಲ್ಲ ಈಗ ಅದು ಮಾನ್ಯ ಬಲ್ಲಿ ಇದು ಮಾಡಿರಿ. ಹಾಂ 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 ಅಂದರೆ ಅದು ಶಂಕ
ಈ ರೀತಿಯಿಂದ ಉಪಾಧ್ಯಾಯ ಕ ಸಮಾಧಾನ ಇದೆ. ಉಪಾಧ್ಯಾಯ ಉಪಾಧ್ಯಾಯ ತನಗೆ ये उपाध्याय का समाधान इस ರೀತಿ से उपाध्याय का समाधान ಮಾನೆತ್ತು ಹಿಂಗೆ ನೀವು ಒಪ್ಪಿದ್ದಾದರೆ ಅದಕ್ಕೆ ಈ ರೀತಿಯಿಂದ ಉಪಾಧ್ಯಾಯಂದು ಸಮಾಧಾನ ಇರುತ್ತದೆ. ಯದ್ಯಪಿ ಅಂದ್ರೆ ಯಾರೋ ಒಬ್ರು ನೇತ್ರ ಸಂಯೋಗ ಆದಮೇಲೆ ಇದು ಮಾತ್ರ ವೃತ್ತಿ ಆಗ್ತೈತಿನಿ ಅಲ್ಲ, ಯಾಕಾಗಲ್ಲ? ನೇತ್ರ ಸಂಯೋಗ ಆದಮೇಲೆ ಇದು ಮಾತ್ರ ವೃತ್ತಿ ಆಗ್ತೈತಿನಿ ಅಲ್ಲ, ಅಟ್ಟೆ ಮತ್ತೆ ಅದೇ ಹಾಂ ನೇತ್ರ ಸಂಯೋಗ ಆದಮೇಲೆ ಇದು ಮಾತ್ರ ವೃತ್ತಿ ಆಗ್ತೈತಿನಿ ಅಲ್ಲ, ಇದ್ರಾಗ ಏನು ಶಂಕಾದೇನು? ಅಷ್ಟೇ. ಹಾಂ ಆದರೂ ತಥಾಪಿ ಹಿಂಗಿದ್ರೂ ಕೂಡ ಅದು ಪ್ರಮಾ ಅಲ್ಲ. ಹಾಂ ಈ ಪ್ರಮಾಣ ಇವರು ಪ್ರಮಾಣ ಅಂತ ಹೇಳಿದ್ರು. ನೇತ್ರ ಸಂಯೋಗ ಇದು ಮಾತ್ರ ವೃತ್ತಿ ಆಗ್ತೈತಿ, ಮತ್ತು ಇದು ಪ್ರಮಾಣಜನ್ಯ ಐತಿ, ಅಬಾಧಿತ ಅರ್ಥವನ್ನು ವಿಷೀಕರಿಸಿ ಐತಿ. ಪ್ರಮಾಣಜನ್ಯನೂ ಐತಿ, ಅಬಾಧಿತ ಅರ್ಥನ ವಿಷೀಕರಿಸುವಂಥ ಇರೋದ್ರಿಂದ ಅದು ಪ್ರಮ ಮತ್ತು ಕಾರಣ ಸದ್ಭಾವ ಐತಲ್ಲ ಯಾರು. ಹಾಂ ಮತ್ತು ಅದಕ್ಕೆ ಇದ್ಮಾಕಾರ ವೃತ್ತಿಗೆ ನಾವು ಪ್ರಮಾ ಅಂತ ಸ್ವೀಕಾರ ಮಾಡಿದೆವು. ಪ್ರಮಾಣ ಅದ ಇದು ಅದಕ್ಕೆ ಮತ್ತೆ ಒಬ್ಬ ಮತ್ತೆ ಹಿಂಗೆ ಅಲ್ಲ. ಇದ್ಮಾಕಾರ ವೃತ್ತಿ ಆದಮೇಲೆ ಇದ್ಮಾಕಾರ ನೇತ್ರ ಸಂಯೋಗದಿಂದ ಇದ್ಮಾಕಾರ ವೃತ್ತಿ ಆಗ್ತೈತಿನಿ ಅಲ್ಲ, ಮತ್ತು ಯಾಕೆ ಅಂತ ಹಿಂಗೆ. ಈಗ ಅವ ಹೇಳ್ತಾನೆ ಅದು ನಿಮ್ದೇನು ಇದ್ಮಾಕಾರ ವೃತ್ತಿ ಆಗ್ಯದ, ಅದಕ್ಕೆ ಪ್ರಮಾಣಜನ್ಯ ಅಬಾಧಿತ ಇಷ್ಟೆಲ್ಲ ಹೇಳಿರಲ್ಲ. ಅದಕ್ಕೀಗ ಉಪಾಧ್ಯಾಯನ ಅಂತಾನೆ ಆ ಯಾವ ಇದ್ಮಾಕಾರ ಆಗ್ಯದಲ್ಲ ಅದು ಇದ್ಮ ದೋಷ ಸಹಿತ ನೇತ್ರ ಜನ್ಯ ಹೋವೇ ಹೈ. ಇಲ್ಲ ನಿಮ್ಮದು ಮೊದಲು ಏನು ಹೇಳ್ಯಾನ ನೋಡ್ರಿ, ಹಿಂದಿನ ಬಾವಿಸಿ ಹೇಳಿಂಗ್ದಾಗ ಭಾಳ ಹಿಂದೋಗಿ ಐತಿ. ಹಾಂ ನಿಮ್ಮ ಇದಮ್ಮೇನು ಐತಲ್ಲ ಅದು ಪ್ರಮ ಯಾಕಲ್ಲ, ದೋಷ ಸಹಿತ ಇಂದ್ರಿಯದಿಂದ ಹುಟ್ಟೈತೆ ಅದು. ದೋಷಜನ್ಯ ಆದರೂ ಇವರು ಪ್ರಮ, ಆದರೂ ಅದು ಪ್ರಮ. ಹಾಂ दोष सहित नेत्र जन्य होवे है इदम रजतम इस रीति से स्वकाल में स्व अंदर ज्ञान कालदली स्व अंदर ज्ञान काल में उत्पन्न हुए मिथ्या रजत को विषय करती हुई होवे है या ते वह वृत्ति ब्रह्मरूप होवे है. ಆ ಇದಮ್ ಏನೈತಲ್ಲ ದೋಷ ಸಹಿತ ನೇತ್ರದಿಂದ ಉತ್ಪನ್ನ ಆಗಿರುತ್ತದೆ. ಅದು ಇದು ಬೆಳ್ಳಿ ಈ ರೀತಿಯಿಂದ ಇವಾಗ ಬ್ರಹ್ಮಜ್ಞಾನ ಇದು ಬೆಳ್ಳಿ ಅಂತ ಜ್ಞಾನ ಆಗಿದಲ್ಲ, ಜ್ಞಾನ ಇದು ಬೆಳ್ಳಿ. ಹಾಂ ಆ ಬ್ರಹ್ಮಜ್ಞಾನ ಕಾಲದಲ್ಲಿ ಉತ್ಪನ್ನವಲ್ಪಟ್ಟಂತಹ ಮಿಥ್ಯಾ ಬೆಳ್ಳನ್ನು ವಿಷೀಕರ್ತ ಆಗೈತೆ. ಅದು ಮಿಥ್ಯಾ ಬೆಳ್ಳನ್ನು ವಿಷೀಕರಿಸುವಂಥ ಇದಮದ. ಆದ್ದರಿಂದ ಆ ಯಾವ ಇದಮ ರಜತಮ ವೃತ್ತಿ ಅದು ಬ್ರಹ್ಮರೂಪ ಇರುತ್ತದೆ, ಪ್ರಮ ಆಗುವುದೇ ಇಲ್ಲ. ಯಾತೆ ವ ವೃತ್ತಿ ಬ್ರಹ್ಮರೂಪವೇ ಹೇ ಪ್ರಮ ನೈ ಹೋವೆ ಹೇ, ಅದು ಪ್ರಮ ಆಗುವುದಿಲ್ಲ. ಹಾಂ ಇದಂ ಬೆಳ್ಳಿ. ಹಾಂ ಮಿಥ್ಯಾ ರಜತಕ್ಕೂ ವಿಷಯ ಕರ್ತಿ ಹೋವೆ ಯಾತೆ ಸ್ವ ಬ್ರಹ್ಮರೂಪಿಯೇ ಹೈ ಪ್ರಮಾರೂಪ ನೈ. ಹಿಂದೆ ಒಂದು ಅವಿದ್ಯಾವೃತ್ತಿ ಮೂರು ಮಂದಿ ಹೇಳಿದ್ರು ನೋಡಿ, ಈ ಕಡೆ ವಿಷಯ ಕರ್ಸು ಕೇವಲ ಅವಿದ್ಯಾವೃತ್ತಿ ರಜತ್ಗೆ ವಿಷಯ ಕರ್ಸೈತಿ, ಸಿನಿಮಾಕಾರಕ್ಕೆ ಹೆಂಗೆ ವಿಷಯ ಕರೆಸ್ತೈತಿ ಅಂತ ಹಿಂದೆ ಮೂರು ಮಂದಿ ಮೂರು ಪ್ರಕಾರ ಎರಡು ಹಿಡಿದ್ರು ನೋಡ್ರಿ, ಅಲ್ಲಿ ಹೇಳ್ಯಾರ ಅವರು. ತಿಳಿತಾ वरती ब्रह्मरूप होवे प्रमारूप नहीं होवे. ठीक है, उपाध्याय का ये निष्कर्ष है. ಅದರದೇ ನಿಷ್ಕರ್ಷ ಹೇಳ್ತಾನೆ ಮತ್ತೀಗ ಅಂತ ಪ್ರಕಾಶನ ನಿಷ್ಕರ್ಷ.
ಈಗೇನು ಹೇಳಲ್ಲ, ಅದರದೇ ಮತ್ತೆ ಸ್ವಲ್ಪ ನಿಮಗೆ ಬಿಡಿಸಿ ಹೇಳ್ತಾರೆ ವಿಸ್ತಾರ. ತಿಳ್ತೀರಿ ಏನು ಹೇಳ್ತಾನೆ ಲಕ್ಷ ಕೊಟ್ಟು ಕೇಳ್ರಿ. ದೋಷ ಹೆಂಗೆ ಆಗ್ತದೆ ಈಗ ಭ್ರಮ ಅವನ ರೀತಿ ನೋಡಿ ನೆನ್ಪಿಟ್ಕೊಡ್ರಿ. ಕೆಲವು ಧರ್ಮಜ್ಞಾನವಾದಿಗಳು ಏನು ಇವನ ಮ್ಯಾಲೆ ಶಂಕ ಮಾಡ್ತಾರಲ್ಲ ತೆಳಗೆ ಏಕ್ದಮ್ ತೆಳಗೆ ಅಂದ್ರೆ ಈ ಹೆಡಿಂಗ್ ದೂಸರ ಹೆಡಿಂಗ್ ಐತಲ್ಲ ಯದ್ಯಪಿ ಮೊದಲು ಯದ್ಯಪಿ ಅದು ಧರ್ಮಜ್ಞಾನವಾದಿಗಳದು. ಅದಕ್ಕಿಂತ ಮೊದಲು ಈಗ ಅವನದೇನು ನಿಷ್ಕರ್ಷ ಇರ್ತದೆ ಉಪಾಧ್ಯಾಯಂದೇನು ಹೇಳ್ಕತ್ತೇನೆ. ಈಗ ಭ್ರಮ ಹೆಂಗೆ ಆಗ್ತದೆ. दोष सहित इंद्रिय के संबंधते दोष सहित इंद्रिय संबंधದಿಂದ विषय चेतन निष्ठ अविद्या में कार्य की अभिमुखता रूप क्षोभ हुई के रजतादि अविद्या का परिणाम होवे. दोष सहित इंद्रिಯ ಮೊದಲು ಸಂಬಂಧ ಆದ ಕೂಡಲೇ ಆ ವಿಷಯದಲ್ಲಿ ಇದ್ದಂಥ ವಿಷಯ ಚೇತನದಲ್ಲಿದ್ದಂಥ ನಿಷ್ಠ ಅಂದರೆ ವಿಷಯ ಚೇತನದಿದ್ದಂಥ ಆ ಅವಿದ್ಯಾದಲ್ಲಿ ಅಂದರೆ ಕಾರ್ಯಕ್ಕೆ ಅಭಿಮುಕ್ತ ರೂಪ ಕ್ಷೋಭ ಕಾರ್ಯ ಲಕ್ಷಣ ಕ್ಷೋಭ ಕಾರ್ಯಕ್ಕೆ ಅಭಿಮುಕ್ತ ರೂಪ ಕ್ಷೋಭ ಹೋಯ್ಕೆ ಆ ಅವಿದ್ಯಾದಲ್ಲಿ ಕ್ಷೋಭಾಗಿ ಬೆಳ್ಳಿ ಮೊದಲಾದವಳು ಅವಿದ್ಯಾದ ಪರಿಣಾಮ ಆಗುತ್ತದೆ. ನೇತ್ರ ಇದು ರೀತಿ ಹೇಳ್ಕತ್ತೆ ನಾವು ಹಾಂ ಭ್ರಮ ತಂದು ಹೆಂಗಾಗ್ತದೆ. ನೇತ್ರ ಸಂಯೋಗತೆ ಉತ್ತರ ಕ್ಷಣ ಮೇ ಅವಿದ್ಯಾ ಮೇ ಕ್ಷೋಭ ಹೋವೆ. ನೇತ್ರ ಸಂಯೋಗ ಆಗಿದ ನಂತರ ಎರಡನೇ ಕ್ಷಣದಲ್ಲಿ ಆ ಅವಿದ್ಯಾದಲ್ಲಿ ಕ್ಷೋಭ ಆಗ್ತದೆ. ಅದು ಆಗಿದ ನಂತರ ಮೂರನೇ ಕ್ಷಣದಲ್ಲಿ ತಿಷ್ಟೇ ಉತ್ತರ ಕ್ಷಣ ಅಂದರೆ ಮೂರನೇ ಕ್ಷಣದಲ್ಲಿ ತಿಷ್ಟೇ ಉತ್ತರ ಅಂದರೆ ಮತ್ತೊಂದು ಮುಂದಿನ ಕ್ಷಣದಲ್ಲಿ ಹಾಂ ಮೂರನೇ ಕ್ಷಣದಲ್ಲಿ ಅದಲ್ಲ ಅಲ್ಲಿ ಮೂರನೇ ಕ್ಷಣದಲ್ಲಿ अविद्या का सर्परस्तादि परिणाम होवे. ಆ ಉತ್ತರ ಮೂರನೇ ಕ್ಷಣದಲ್ಲಿ ಅವಿದ್ಯಾದ ಸರ್ಪ ಬೆಳ್ಳಿ ಮೊದಲಾದ ಪರಿಣಾಮ ಆಗುತ್ತದೆ. ಮೊದಲ ದೋಷ ಇಂದ್ರಿಯದ ಸಂಬಂಧ ಒಂದು ಅಲ್ಲಿ ಆ ಚೇತನಿಷ್ಠ ಅವಿದ್ಯಾದು ಕ್ಷೋಭ ಆಗ್ತೈತಿ. ನೇತ್ರಸಂದಿಂದ ಅವಿದ್ಯಾ ಕ್ಷೋಭ ಆಗ್ತದೆ. ಆದರೆ ತಿಸ್ತೆ ಉತ್ತರ ಕ್ಷಣದಲ್ಲಿ ಮೂರನೇ ಕ್ಷಣದಲ್ಲಿ ಅವಿದ್ಯಾ ಕ್ಷೋಭ ಆದಮೇಲೆ ಅದರ ಆ ಅವಿದ್ಯಾದ ಕಾರ್ಯ ಸರ್ಪರಸ್ತಾದಿ ಪರಿಣಾಮ ಆಗ್ತದೆ. जिस क्षण में सर्परस्तादि अविद्या का परिणाम होवे है ಯಾವ ಕ್ಷಣದಲ್ಲಿ ಅಂದರೆ ಮೂರನೇ ಕ್ಷಣದಲ್ಲಿ ಸರ್ಪ ಬೆಳ್ಳಿ ಮೊದಲಾದವುಗಳ ಅವಿದ್ಯಾದ ಪರಿಣಾಮ ಆಗ್ತದಲ್ಲ ಅವಿದ್ಯಾ ಪರಿಣಾಮ ತಿಸಿ ಕ್ಷಣ ಮೇ ತಿಸಿ ಕ್ಷಣ ಮೇ ಹಾಂ ತಿಸಿ ಕ್ಷಣ ಮೇ ಅಂದ್ರೆ ಆ ಮೂರನೇ ಕ್ಷಣದಲ್ಲಿ अविद्या को विषय करने वाले विशेष ಇಲ್ಲ ಯಾವ ಕ್ಷೋಭ ಹೊಂದಿ ಅವಿದ್ಯಾ ಪರಿಣಾಮ ಆಯ್ತಂದ್ರೆ ರಸ್ತಾದಿ ಪರಿಣಾಮ ಹೋವೇ. ಸರ್ಪ ರಸ್ತಾದಿ ಪರಿಣಾಮ ಹೋವೇ ತಿಸಿ ಕ್ಷಣ ಮೇ ಅಂದ್ರೆ ಹ್ಯಾಂಗೆ ದೋಷ ಸಹಿತ ಇಂದ್ರಿಯದು ವಿಷಯದೊಡನೆ ಸಂಬಂಧ ಆಗ್ತದೆ. ಇದು ಮೊದಲ ಒಂದು ಕ್ಷಣ ದೋಷ ಐತಿ ಇಂದ್ರಿಯ ವಿಷಯದೊಡನೆ ಸಂಬಂಧ ಹೌದಿಲ್ಲ. ಎರಡನೇ ಕ್ಷಣದಲ್ಲಿ ಅವಿದ್ಯಾದಲ್ಲಿ ಕ್ಷೋಭ ಆಗುವುದು ಎರಡನೇ ಕ್ಷಣ. ಮೂರನೇ ಕ್ಷಣದಲ್ಲಿ ಅವಿದ್ಯಾ ಸರ್ಪಾದಿ ಪರಿಣಾಮಕ್ಕೆ ಪ್ರಾಪ್ತ ಆಗುತ್ತದೆ. ಇದರ ಅವಿದ್ಯಾ ಸರ್ಪಾದಿ ಪರಿಣಾಮ ಆದಾಗ ಆ ಕ್ಷಣದಲ್ಲಿ ಸರ್ಪಕ್ಕೆ ವಿಷಯ ಮಾಡುವ ಅಂತಃಕರಣ ಪರಿಣಾಮ ರೂಪ ವೃತ್ತಿ ಜ್ಞಾನ ಆಗುತ್ತದೆ. अविद्या सर्पादि परिणाम होतो तिसी क्षण में ಅಂದರೆ ಆದೇ ಕ್ಷಣದಲ್ಲಿ ನಿಮ್ಗೆ ಗೊತ್ತಾಗತ್ತಿಲ್ಲ ನೋಡ್ಬೇಕು. ಹಾಂ ಮೂರನೇ ಕ್ಷಣದಲ್ಲಿ ಅವಿದ್ಯಾ ಸರ್ಪಾದಿ ಪರಿಣಾಮಕ್ಕೆ ಪ್ರಾಪ್ತ ಆಗ್ತದೆ. ಆ
ಯಾವ ಕ್ಷಣದಲ್ಲಿ ಅವಿದ್ಯಾ ಸರ್ಪಾದಿ ಪರಿಣಾಮ ಆಗುವುದೋ ಅದೇ ಕ್ಷಣದಲ್ಲಿ ತಿಸಿ ಕ್ಷಣ ಅಂದರೆ ಅದೇ ಮೂರನೇ ಕ್ಷಣ ಅಂತಲ್ರಿ, ಪರಿಣಾಮ ಆಗಿದ ಕ್ಷಣ. ಹಾಂ, ಅದೇ ಕ್ಷಣದಲ್ಲಿ ಸರ್ಪಕ್ಕೆ ವಿಷಯ ಮಾಡುವ ಅಂತಃಕರಣ ಪರಿಣಾಮ ರೂಪ ವೃತ್ತಿ ಜ್ಞಾನ ಆಗುತ್ತದೆ. ಅದೇ ಕ್ಷಣದಲ್ಲಿ ಆ ಸರ್ಪನ್ನು ವಿಷೀಕರಿಸುವಂಥ ಅಂತಃಕರಣದ ಪರಿಣಾಮ ರೂಪ ವೃತ್ತಿ ಜ್ಞಾನ ಆಗುತ್ತದೆ. ಜ್ಞಾನಾಧ್ಯಾಸ ಈ ಉಪಾಧ್ಯಾಯ ಅರ್ಥಾಧ್ಯಾಸ ಒಪ್ತಾನೆ, ಜ್ಞಾನಾಧ್ಯಾಸ ಒಪ್ಪಲ್ಲ, ಅದಕ್ಕೆ ಅಂತಃಕರಣ ವೃತ್ತಿ. ಸರ್ಪ ಅಧ್ಯಾಸ ಇದು ಏನು ಅಂತಃಕರಣ ವೃತ್ತಿ ಅಂತ ಹೇಳ್ಗತ್ತ ನೋಡ್ರಿ. ಅಂತಃಕರಣಕ್ಕೆ ಪರಿಣಾಮ ರೂಪ ವೃತ್ತಿ ಜ್ಞಾನ ಹೋತೋ, ಜ್ಞಾನಕ್ಕೆ ವಿಷಯಕ್ಕೆ ನಿಮಿತ್ತ ಕಾರಣ ಒಂದೇ ಅದ, ಆದರೂ ಉಪಾದಾನ ಕಾರಣ ಮಾತ್ರ ಅವಿದ್ಯಾ ಮತ್ತು ಅಂತಃಕರಣ. ಹಾಂ, ಜ್ಞಾನ ಆಗಬೇಕಾದ್ರೆ ಅಂತಃಕರಣದಾಗ ಆಗ್ತದೆ. ಅವಿದ್ಯಾದು ಸರ್ಪ ವಿಷಯ ಆಯಿತು, ಅರ್ಥ ಅಧ್ಯಾಸ. ಸರ್ಪ ಅರ್ಥದ ಒಪ್ಪಿಯಲ್ಲೇ ಜ್ಞಾನ ಅಧ್ಯಾಸದಾಗ ಅಂತಃಕರಣ ವೃತ್ತಿ. ಹಾಂ, ಅಂತಃಕರಣದಿಂದ ಇವ್ರು ಹೇಳಿ ಅವಿದ್ಯಾ ವೃತ್ತಿನೇ ಸರ್ಪ ಜ್ಞಾನ. ಹಾಂ, ಪಣಿವ ಅಂತಃಕರಣ ವೃತ್ತಿ ತಿತ್ತಲು ಯಾಕೆ ಉಪಾಯ ಅಂದ್ರೆ ಅರ್ಥ ಅಧ್ಯಾಸ ಒಪ್ತಾನೆ, ಜ್ಞಾನ ಅಧ್ಯಾಸ ಒಪ್ಪಲ್ಲ. ಅರ್ಥ ಅಧ್ಯಾಸ ಒಪ್ತಾನೆ, ಜ್ಞಾನ ಅಧ್ಯಾಸ ಒಪ್ಪಲ್ಲ. ಕವಿ ತಾರ್ಕಿಕ ಚಕ್ರವರ್ತಿ ನರಸಿಂಹ ಭಟ್ ಏನದಲ್ಲ, ಅಂತಃಕರಣದ ವೃತ್ತಿರೂಪ ಜ್ಞಾನ ಅಂತ ಮ್ಯಾಲೆ ಹೇಳಲ್ಲ. ಉಪಾಧ್ಯಾಯ ಅರ್ಥ ಅಧ್ಯಾಸ ಮಾಂತ ಅರ್ಥ ಅಧ್ಯಾಸ ಒಪ್ತಾನೆ, ಅವಿದ್ಯಾದಿಂದ ಸರ್ಪರಸ್ತಾದಿ ಪರಿಣಾಮ ಆಯ್ತು ಅಂತ ಹೇಳ್ತಾನೆ. ಅದೇ ಕ್ಷಣದಲ್ಲಿ ಅಂತಂಗ ವೃತ್ತಿರೂಪ ಜ್ಞಾನ ಹೇಳ್ಕತ್ತಾನ, ಅದಕ್ಕೆ ಜ್ಞಾನ ಅಧ್ಯಾಸ ಮಾನತ್ನೈ. ಆದ್ದರಿಂದ ಇದು ರಜತ, ಇದಕ್ಕೆ ವಿಷಯ ಮಾಡುವ ಅಂತಃಕರಣ ಪರಿಣಾಮ ವೃತ್ತಿ ठीक है। सर्परस्तादिकन को विषय करने वाला इदम रस्तम इस रीति से अंतःकरण की परिणाम वृत्ति रूप ज्ञान होबे ಈ ರೀತಿಯಿಂದ ಅಂತಃಕರಣ ಪರಿಣಾಮ ವೃತ್ತಿ ರೂಪ ಜ್ಞಾನ ಹೋಬೆ ಚೇತನ ಇಲ್ಲಿದು ಹಾಂ ಅಂದ್ರೆ ಅಂತಃಕರಣ ವೃತ್ತಿ ರೂಪ ಜ್ಞಾನ ಯಾವುದು ಸರ್ಪ ಜ್ಞಾನ ಹಾಂ ವೃತ್ತಿ ರೂಪ ಜ್ಞಾನ ಅಂತಾನೆ ಅಂದ್ರೆ ಅವ ಜ್ಞಾನ ಅಧ್ಯಾಸ ಒಪ್ಪಿಲ್ಲ ಅಂತಃಕರಣ ವೃತ್ತಿ ರೂಪ ಜ್ಞಾನ ಹೇಳ್ತಾನೆ ಅದಕ್ಕೆ जिस दुष्ट नेत्र संयोगते अविद्या में क्षोभधाರ ಯಾವ ದೋಷ ಸಹಿತ ನೇತ್ರ ಸಂಯೋಗದಿಂದ ಅವಿದ್ಯಾದಲ್ಲಿ ಕ್ಷೋಭ ದ್ವಾರ ಸರ್ಪರಸ್ತಾದಿ ಕನಕಿ ವೃತ್ತಿ ಹೋವೆ ಸರ್ಪ ಬೆಳೆ ಮೊದಲಾದವುಗಳೇನು ವೃತ್ತಿ ಆಗ್ತದೆ ತಿಸಿ ಸಂಯೋಗತೆ ಅಂದರೆ ನೇತ್ರ ಸಂಯೋಗದಿಂದ ಅದೇ ನೇತ್ರ ಸಂಯೋಗದಿಂದ ಅಂತಃಕರಣಕ್ಕೆ ಪರಿಣಾಮ ರೂಪ ವೃತ್ತಿ ಜ್ಞಾನಕ್ಕೆ ಉತ್ಪತ್ತಿ ಹೋವೆ ಅಂತಃಕರಣದ ಪರಿಣಾಮ ರೂಪ ವೃತ್ತಿ ಜ್ಞಾನ ಉತ್ಪತ್ತಿ ಹೋವೆ ನಿಮಿತ್ತ ಕಾರಣ ಒಂದೇ ಒಪ್ಪ್ಯಾನ ಒಂದು ದೋಷ ಸಹಿತ ಇಂದ್ರಿಯ ಸಂಯೋಗ ಅದ್ರ ಉಪಾದಾನ ಕಾರಣ ಮಾತ್ರ ಎರಡು ಒಪ್ಪ್ಯಾನ ನೋಡಿ ಅವಿದ್ಯಾ ಮತ್ತು ಅಂತಃಕರಣ ಜ್ಞಾನ ಅಂತಃಕರಣದಾಗ ಹೇಳ್ತಾನ ನಾವು ವಿಷಯ ಮಾತ್ರ ಅವಿದ್ಯಾ ಬರ್ತೈತೆ ತಿಳಿತಾನ ಒಂದು ಹಾಂ ಹಾಂ ಆದರೂ ತಿಸಿ ಕ್ಷಣ ಮೇ ಅಂದ ಕೂಡಲೇ ಯಾವ ಕ್ಷಣದಲ್ಲಿ ಜ್ಞಾನ ಉತ್ಪತ್ತಿ ಆಯಿತು ಅದೇ ಕ್ಷಣದ ವಿಷಯಗಳ ಉತ್ಪತ್ತಿ ಅಂದಮೇಲೆ ಮೊದಲ ಜ್ಞಾನ ನಂತರ ವಿಷಯ ಮೊದಲು ಇದು ವಿಷಯ ಇತ್ತಂದರೆ ಜ್ಞಾನ ಈ ವಿಷಯ ಇತ್ತಂದರೆ ಮೊದಲ ಜ್ಞಾನ ಆಗಿ ವಿಷಯ ಆಗಲ್ಲ ನಂತರ ಮೂರನೇ ಕ್ಷಣದಲ್ಲಿ ಸರ್ಪರಸ್ತಾದಿಗಳು ಉತ್ಪತ್ತಿ ಹೇಳ್ಕತ್ತೀವಿ ಸರ್ಪರಸ್ತಾದಿಗಳದು ಉತ್ಪತ್ತಿ ಹೇಳ್ಕತ್ತೀವಿ ಹೌದಿಲ್ಲ ತಿಸಿ ಜನ್ಮ ಅಂತಕನಿಗೆ ವೃತ್ತಿರೂಪ ಜ್ಞಾನ ಹೋವೇ ಅಂತ ಹೇಳ್ತೀವಿ ಅಂದರೆ ಮೊದಲ ಜ್ಞಾನ ನಂತರ ವಿಷಯ ಹಿಂಗಿರುವುದಿಲ್ಲ ವಿಷಯ ಉತ್ಪತ್ತಿ ಆಗಿದ ನಂತರ ಮೊದಲ ನಾವೇನು ಹೇಳ್ತೇವೆ ಅವಿದ್ಯಾ ಕ್ಷೋಭ ಹೊಂದಿ ಅವಿದ್ಯಾ ಕ್ಷೋಭ ಹೊಂದಿ ಆ ಅವಿದ್ಯಾದ ತಮ್ಮ ಗುಣ ಸರ್ಪಾಕಾರ ಆಯಿತು ಅವಿದ್ಯಾ ಗುಣ ಅವಿದ್ಯಾ ತಮ್ಮ ಗುಣ ಏನಾಯಿತು ಸರ್ಪಾಕಾರ ಸರ್ಪ ವಿಷಯ ಆ ಅವಿದ್ಯಾ ತಮಗುಣ ಸರ್ಪ ಇದು ಸರ್ಪ ಆಗಿದ ನಂತರನೇ ಆ ಸತ್ವಗುಣ ಜ್ಞಾನಾಕಾರ ಇದಂ ಸರ್ಪ ಆಯಿತು ಇದಂ ಸರ್ಪ ಅಂತ ಹಿಂಗಾಗ್ತದೆ ಮೊದಲು ಇದಂ ಸರ್ಪ ಆಗಿ ಮತ್ತು ಸರ್ಪ ಆಗಲ್ಲ ಮೊದಲು ಸರ್ಪ ವಿಷಯ ಬೇಕು ನಂತರ ಅದರ ಜ್ಞಾನ ಆಗ್ತದೆ ನಂತರ ಅದರದ್ದು ಜ್ಞಾನ ಆಗ್ತದೆ
ವಿಷಯ ಇದ್ರೆ ಜ್ಞಾನ ಅಲ್ಲ, ವಿಷಯ ಇದ್ರೆ ಜ್ಞಾನ ಹೆಂಗಾಗ್ತದೆ ಹೌದು. ಇದು. ಪರಂತು ಅದೇ ಕ್ಷಣದಲ್ಲಿ ಅಂತಃಕರಣ ವೃತ್ತಿರೂಪ ಜ್ಞಾನ ಹೇಳಿದಿ. ನಂತರ ಸರ್ಪರಸ್ತಾದಿಗಳ ಪರಿಣಾಮ ಹೇಳ್ತಿ, ಹಿಂಗೆ ಸಂಭವಿಸುವುದಿಲ್ಲ ಅಂತ ಧರ್ಮಜ್ಞಾನಿಗಳಿಗೂ ಶಂಕ. ಹೌದು. ಯದ್ಯಪಿ ನೋಡ್ರಿ, ಯದ್ಯಪಿ ಸಿಕ್ಕದ. ಯದ್ಯಪಿ ಕಾರದ ಅಭಿಪ್ರಾಯ ಏನು? ಇಂದ್ರಿಯದು ವಿಷಯದೊಡನೆ ಸಂಬಂಧ, ಇಂದ್ರಿಯ ವಿಷಯದ ಸಂಬಂಧ ಇದು ಮೊದಲು ಹೇಳಿದೆ. ಎರಡನೇ ಕ್ಷಣದಲ್ಲಿ ಅಂತಃಕರಣ ವೃತ್ತಿರೂಪ ಜ್ಞಾನ ಉತ್ಪತ್ತಿ ಹೇಳಿದೆ, ವಿಷಯದೊಡನೆ ಇಂದ್ರಿಯ ಸಂಬಂಧ. ಎರಡನೇ ಕ್ಷಣದಲ್ಲಿ ಅವಿದ್ಯಾ ಕ್ಷೋಭ, ಮೂರನೇ ಕ್ಷಣದಲ್ಲಿ ಅವಿದ್ಯಾ ಸರ್ಪಾಕಾರ ಪರಿಣಾಮ ಆಗ್ತೈತೆ. ಇವರೇನು ಧರ್ಮಜ್ಞಾನವಾದಿಗಳು ಎರಡನೇ ಕ್ಷಣದಲ್ಲಿ ಉತ್ಪನ್ನ ಆಗುವ ಅಂತಃಕರಣ ವೃತ್ತಿ ರೂಪ ಜ್ಞಾನಕ್ಕೆ ಅದು ಏನು ಎಲ್ಲಿದೆ ಉತ್ತರ ಹೇಳ್ತೀನಿ. ಅಂದರೆ ಎರಡನೇ ಕ್ಷಣದಲ್ಲಿ ಉತ್ಪತ್ತಿ ಆಗುವ ಅಂತಃಕರಣ ವೃತ್ತಿ ರೂಪ ಜ್ಞಾನಕ್ಕೆ ಮೂರನೇ ಕ್ಷಣದಲ್ಲಿ ಉತ್ಪತ್ತಿ ಆಗುವ ಸರ್ಪ್ರಸ್ತಾದಿಗಳಿಗೆ ಅದು ವಿಷಯ ಆಗುವುದಿಲ್ಲ, ಜ್ಞಾನಕ್ಕೆ ವಿಷಯ ಆಗುವುದಿಲ್ಲ, ಜ್ಞಾನಕ್ಕೆ ವಿಷಯ ಆಗುವುದಿಲ್ಲ. ಇವು ಓದಿದ್ರೆ ತಿಳಿತಾನೆ. ಇಂದ್ರಿಯ संयोगते ಅವ್ಯವೀತ ಉತ್ತರ ಕ್ಷಣವೇ ज्ञान की उत्पत्ति माने है. ಇಂದ್ರಿಯ ಸಂಯೋಗದಿಂದ ವ್ಯವೀತ ಅಂದರೆ ದೂರ, ಅವ್ಯವೀತ ಅಂದರೆ ಸಮೀಪ, ಉತ್ತರ ಕ್ಷಣದಲ್ಲಿ ತಾಬಿಡ್ತವೆ ಎರಡನೇ ಕ್ಷಣದಲ್ಲಿ ಈ ಜ್ಞಾನದ ಉತ್ಪತ್ತಿ ಅಂತ ಒಪ್ಪಿದೆ. ನೇತ್ರ ಸಂಯೋಗತೆ ಏಕ ಕ್ಷಣಕ್ಕೆ ವ್ಯವಧಾನ ಸೆ, ಒಂದು ಕ್ಷಣ ವ್ಯವಧಾನ ಅಂದರೆ ಸ್ವಲ್ಪ ಪ್ರತಿಬಂಧಕಲ್ಲ. ಹಾಂ, ವ್ಯವಧಾನ ಅಂದರೆ ಅಂತರ, ಸ್ವಲ್ಪ ಅಂತರ. ಸರ್ಪರಸ್ತಾದಿ ಕನಿಕೆ ಉತ್ಪತ್ತಿ ಕಹಿ, ಸರ್ಪರಸ್ತಾದಿಗಳದು ಉತ್ಪತ್ತಿ ಹೇಳಿದಿ. ಇಂದ್ರಿಯ ಸಂಯೋಗ ಆದ ಕೂಡಲೇ ತಾಬಡ್ತೋಗ್ನಿ ಅಂತಃಕರಣ ವೃತ್ತಿ ರೂಪ ಜ್ಞಾನ ಹೇಳಿದಿ. ತದನಂತರ ಸ್ವಲ್ಪ ವ್ಯವಧಾನ ಅಂದರೆ ಬಿಟ್ಟು ಎರಡನೇ ಕ್ಷಣ ಸ್ವಲ್ಪ ವ್ಯವಧಾನ ಎರಡನೇ ಕ್ಷಣದಾಗ ಏನು ಹೇಳಿದೆ? ಸರ್ಪರಸ್ತಾದಿಗಳ ಉತ್ಪತ್ತಿ ಹೇಳಿದಿ, ಉತ್ಪತ್ತಿ ಹೇಳಿದಿ. ಕಹಿ ಹೇಳಿದಿ, ಹೌದಿಲ್ಲ? ಕಾಯ್ತೆ ನೇತ್ರ ಸಂಯೋಗತೆ ಉತ್ತರ ಕ್ಷಣ ಮೇ ಅವಿದ್ಯಾ ಕಾ ಕ್ಷೋಭಕಯ. ನೇತ್ರ ಸಂಯೋಗ ಉತ್ತರ ಕ್ಷಣ ಅವಿದ್ಯಾದ ಕ್ಷೋಭ ಅಂತ ಹೇಳಿದಿ. ಅದರ ಉತ್ತರ ಕ್ಷಣದಲ್ಲಿ ಸರ್ಪರಸ್ತಾದಿ ಕನಕಿ ಉತ್ಪತ್ತಿ ಕಹಿ. ಯಾತೆ? हाँ, अविद्या के क्षोभ काल में ही, अविद्या के क्षोभ काल में ही वृत्ति ज्ञान की उत्पत्ति संभव है. ಅವಿದ್ಯಾ ಕ್ಷೋಭ ಅಂತದಲ್ಲ, ಆ ಕಾಲದಾಗೇನೆ ವೃತ್ತಿ ಜ್ಞಾನ ಉತ್ಪತ್ತಿ ಸಂಭವಿಸ್ತದ. ಅವಿದ್ಯಾ ಕ್ಷೋಭ ಆಯ್ತಂದ್ರೆ ತಾವಳ್ತವ ತಮೋಣ ಸರ್ಪಕಾರ ಆತದೆ, ತಾವಳ ಸತ್ಕೊಂಡಿದ್ದ ಜ್ಞಾನ ಆತದ ಬರಲಿ. क्षोभ काल में ही वृत्ति ज्ञान की उत्पत्ति संभव है. जिससे आ ज्ञान की उत्तर क्षण में भावी सर्परस्तादि कन की ज्ञान काल में उत्पत्ति कथन में विरोध प्रतीत होवे है. सर्परस्तादि कन की ज्ञान काल में उत्पत्ति कथन में विरोध प्रतीत होवे है, ವಿರೋಧ ಬರುತ್ತದೆ. ಯಾನ್ ಅಲ್ಲಿ ಒಂದು ಸ್ವಲ್ಪ ನೀವು ಅಂದ್ರೆ ನಿಮ್ಗೆ ತಿಳ್ಕೊಳಕ್ಕೆ ಬರ್ಕೊಳ್ಳೋದು ಏನು ಹೇಳಿದ್ ನಿಮ್ಗೆ? ಮೊದಲು ನಿಮ್ಗೆ ಓದಿ ನೋಡಿ ಹೆಂಗೆ ತಿಳಿತ ನೀವು. ಎರಡನೇ ಕ್ಷಣದಲ್ಲಿ ಉತ್ಪನ್ನ ಆಗುವ ಅಂತಃಕರಣ ವೃತ್ತಿ ರೂಪ ಜ್ಞಾನಕ್ಕೆ ಮೂರನೇ ಕ್ಷಣದಲ್ಲಿ ಅಂದರೆ ಭಾವಿ, ತಿಸರಾ ಕ್ಷಣ ಅಂದರೆ ಭಾವಿ, ಇನ್ನು ಎರಡನೇದು ಉತ್ಪನ್ನ ಆಗುವ ಸರ್ಪ ಬೆಳ್ಳಿ ಮೊದಲಾದವುಗಳಲ್ಲಿ ಉತ್ಪನ್ನ ಆಗುವ ಜ್ಞಾನಕ್ಕೆ, ಮೊದಲು ಉತ್ಪನ್ನ ಆಗ್ಯ ಜ್ಞಾನ, ಆ ಜ್ಞಾನಕ್ಕೆ ವಿಷಯ ಆಗುವುದಿಲ್ಲ. ಮೊದಲು ಜ್ಞಾನ ಉತ್ಪತ್ತಿ ಅಂತ ಹೇಳಿದ್ವಿ. ಆ ಜ್ಞಾನ ಉತ್ಪತ್ತಿ ಆಗಿ ನಂತರ ಮೂರನೇ ಕ್ಷಣದಾಗ ವಿಷಯದ ಉತ್ಪತ್ತಿ ಹೇಳಿದ್ವಿ. ಆ ಮೊದಲು ಉತ್ಪನ್ನ ಆಗುವ ಜ್ಞಾನಕ್ಕೆ
ಮೂರನೇ ಕ್ಷಣದಲ್ಲಿ ಆಗುವ ವಿಷಯಕ್ಕೆ ಆ ಜ್ಞಾನ ಸಂಭವಿಸಲ್ಲ. ಮೊದಲ ವಿಷಯದ ಉತ್ಪತ್ತಿ ಹೇಳಬೇಕು, ಅಲ್ಲಿಂದ ಆ ವಿಷಯದ ಜ್ಞಾನ ಉತ್ಪತ್ತಿ ಹೇಳಬೇಕು. ನೀವು ಉಲ್ಟಾ ಹೇಳಿದೆ ಅಂತಾರೆ ಧರ್ಮಜ್ಞಾನದು. ಮತ್ತು ಅಂದಾಗ ಹಾಂ ನೋಡಿ, ದ್ವಿತೀಯ ಕ್ಷಣ ಮಧ್ಯೆ ಉತ್ಪನ್ನ ಹೋನಾರ ಜ್ಞಾನ ಅಲ್ಲಿ ಒಂದು ತಾಳಿ एकदम ಲಾಸ್ಟ್ ಪ್ರತೀತ್ ಹೋವೆ ಐತಲ್ಲ, ಪ್ರತೀತ್ ಹೋವೆ ಎಲ್ಲಿ ವಿರೋಧ ಅದಲ್ಲ, ಅಲ್ಲಿ ज्ञान प्रथम और विषय उत्तर हे असंभव विठ्ठल बरकोली. ಒಂದು द्वितीय क्षणामध्ये उत्पन्न होणारा ज्ञान, तिसऱ्या क्षणामध्ये उत्पन्न होणाऱ्या सर्पाला विषय करणे असंभव आहे. ಸ್ಪಷ್ಟ ಹಿಂಗೆ ಬರೀ. ಎರಡನೇ ಕ್ಷಣದಲ್ಲಿ ಉತ್ಪನ್ನ ಆಗುವ ಜ್ಞಾನ, ಎರಡನೇ ಕ್ಷಣದಲ್ಲಿ ಇಲ್ಲ, ನೀವು ಬರ್ಕೊಳ್ಳೋದೇ ಎರಡನೇ ಕ್ಷಣದಲ್ಲಿ ಉತ್ಪನ್ನ ಆಗುವ ಜ್ಞಾನ. ಪ್ರಥಮ ಜ್ಞಾನ ಪ್ರಥಮ ಉತ್ಪತ್ತಿ और द्वितीय उत्पत्ति सिद्धांतಗಳ ಪ್ರಕಾರ ज्ञान इथे हिंगा ज्ञान प्रथम विषय उत्तर हे असंभव इथं ज्ञान प्रथम विषय नंतर उत्तर उत्तर ಅಂದ್ರೆ ನಂತರ ಒಂದೇ, हे असंभव. उत्तर ये असंभव. हाँ, ज्ञान प्रथम उत्पत्ति और विषय उत्पत्ति अनंतर ये असंगत है. हाँ, असंभव असंभव असंभव. ज्ञान प्रथम उत्पत्ತಿ ಆಗ್ತದೆ, ज्ञान ವಿಷಯ ಆಗ್ತದೆ. ಹಾಗೆ ಅವ್ರು ನೀವು ಹಿಂಗೆ ಸ್ಪಷ್ಟ ತಿಳ್ಕೊಳ್ಬೇಕಂದ್ರೆ, ಎರಡನೇ ಕ್ಷಣದಲ್ಲಿ ಉತ್ಪನ್ನ ಆಗುವ ಜ್ಞಾನ, ಈ ಎರಡನೇ ಕ್ಷಣದಲ್ಲಿ ಕ್ಷೋಭ ಐತಪ್ಪ ಅಂದ್ರೆ ತಾಬಿಡ್ತವ ಜ್ಞಾನ ಆಗ್ತದೆ. ಆ ಎರಡನೇ ಕ್ಷಣದಲ್ಲಿ ಉತ್ಪನ್ನ ಆಗುವ ಜ್ಞಾನ, ಮೂರನೇ ಕ್ಷಣದಲ್ಲಿ ಉತ್ಪನ್ನ ಆಗುವ ಸರ್ಪಕ್ಕೆ ವಿಷಯ ಮಾಡೋದು ಅಸಂಭವದ. ಮೂರನೇ ಕ್ಷಣದಲ್ಲಿ ಉತ್ಪನ್ನವಾಗುವ ಸರ್ಪಕ್ಕೆ ವಿಷಯಕ್ಕೆ ಅದು ಜ್ಞಾನ ಅಸಂಭವ, असंभव. ತಿಳಿತಿದ್ದು ಹಾಂ. उत्पत्ति संभव है. किसी उत्तर क्षण में भावी सर्परस्ताधिकरण के ज्ञान काल में उत्पत्ति कथन में विरोध प्रतीत होवे, विरोध ತೋರುತ್ತದೆ, ಪ್ರತೀತ ತೋರುತ್ತದೆ. ಈಗ ಅಮಾಯನ್ ಸಮಾಧಾನ ಹೇಳ್ತಾನೆ ನೋಡಿ, ತಥಾಪಿ ವಿರೋಧ नहीं, उपाध्याय विरोध नहीं. हाँ, व्याक विरोध कायते कार्य की अभिमुख अविद्या की अवस्था क्षोभक है. क्षोभ यदकंतर अवस्था क्षोभक है. जैसे कार्य के अभिमुख होइके ಅದು ತಾಬಳತೋಗ ಕಾರ್ಯ ತಯಾರ ತತ್ಪರೆ ಅಭಿಮುಖ ಹೋಯ್ಕೆ. ಅವಿದ್ಯ ಸ್ವಕಾರ್ಯ, ಅವಿದ್ಯ ತನ್ನ ಕಾರ್ಯ, ಸ್ವ ಅಂದರೆ ಅವಿದ್ಯ, ಮತ್ತು ಸ್ವ ಅಂದರೆ ಅವಿದ್ಯ. कार्य के अभिमुख हुई, कार्य के अभिमुख अविद्या की अवस्था को क्षोभ कई लक्षण ಹೇಳ್ದ. ಹಾಂ, ತನ್ನ ಕಾರ್ಯ, ತನ್ನ ಅಂದ್ರೆ ಅವಿದ್ಯಾ ಕಾರ್ಯ. ಸರ್ಪರಸ್ತಾಧಿಕನ್ ಕೋ ರಚೆ ಹೈ, ಸರ್ಪ ಮಾಡುತ್ತದೆ. ತೈಸೆ ಅಂತಃಕರಣ ಭಿ ಹೆಂಗೆ ಅವಿದ್ಯಾ ತನ್ನ ಕಾರ್ಯ ಸರ್ಪರಸ್ತಾದಿಗಳನ್ನು ರಚಿಸುವುದು, ಅದರಂತೆ ಅಂತಃಕರಣನೂ ಕೂಡ ನೇತ್ರ ಸಂಯುಕ್ತೆ ಜ್ಞಾನ ರೂಪ ಕಾರ್ಯಕ್ಕೆ ಅಭಿಮುಖ ಹೋಯ್ಕೆ ಜ್ಞಾನ को रचे है. ಅವಿದ್ಯಾ ಕಾರ್ಯ ಅಭಿಮುಖವಾಗಿ, ಹೌದಿಲ್ಲ? ಹೆಂಗೆ ಸರ್ಪ ಬೆಳ್ಳಿ ಮೊದಲ ಅದನ್ನು ರಚಿಸೋದಿಲ್ಲ,
ಅದೇ ಸರಂತೆ ಅಂತಃಕರಣ ವೃತ್ತಿಯೂ ಕೂಡ ಕಾರ್ಯ ಅಭಿಮುಖವಾಗಿ ಜ್ಞಾನವನ್ನು ರಚಿಸಿರುತ್ತದೆ. ठीक है ಅಭಿಮುಖ ಹೋಯ್ಕೆ ಜ್ಞಾನಕ್ಕೂ ರಚೆ ಅಂತಃಕರಣ ವೃತ್ತಿನೂ ಕೂಡ ಹಂಗೆ ರಚನೆ ಮಾಡ್ತದೆ. ಅದೇ ಹೇಳಿ ತಾಬರ್ತೊಬ್ಬ ವಿದ್ಯೆ ಮಾಡುವಾಗ ಹಾಂ ಅವಿದ್ಯೆ ಹೆಂಗೆ ಸರ್ಪರಸ್ತಾದಿಗಳ ರಚಿಸಿತು, ಅಂತಃಕರಣ ವೃತ್ತಿ ಆ ಸರ್ಪದ ಜ್ಞಾನವನ್ನು ರಚಿಸಿತ್ತು. ಯಾತೆ ಅವಿದ್ಯಾಕ ಅವ್ರ ಅಂತ ಅವಿದ್ಯಾಕ ಅಂದ್ರೆ ಸರ್ಪರೂಪಿ ವಿಷಯ, ಅವಿದ್ಯಾಕ ಅಂದ್ರೆ ವಿಷಯ ವಿಷಯ, ಅಂತಃಕರಣಕ ಅಂದ್ರೆ ಜ್ಞಾನ. ಅವಿದ್ಯಾ ಅಂದ್ರೆ ಸರ್ಪರೂಪಿ ವಿಷಯ, ಅಂತಃಕರಣಕ ಅಂದ್ರೆ ಆ ಸರ್ಪರೂಪ ಜ್ಞಾನ. ತಿಳಿತು ಅಲ್ಲಿ ಸೋ ಅದಲ್ಲ, ಸೋ ಇನ್ನೊಂದು ಸೋ ಬರ್ಕೋರಿ. ಇಲ್ಲ ಈಗ ಹೇಳೋದ್ರಾಗೆ ಅದು ಎರಡನೇ ಲೈನ್. ಈಗ ಮ್ಯಾಲೆ ಬರ್ದಿಲ್ಲ ನೀವು ಅವಿದ್ಯಾ ಅಭಿಮುಖ ಹೋಯ್ಕೆ ಜ್ಞಾನಕ್ಕೂ ರಚೆ, ಅವಿದ್ಯಾ ಸರ್ಪರಸ್ತಾದಿಕ ವಿಷಯಕ್ಕೂ ರಚೆ, ಅಂತಃಕರಣ ವೃತ್ತಿ ಅಭಿಮುಖ ಹೋಯ್ಕೆ ಜ್ಞಾನಕ್ಕೂ ರಚೆ. ಸ್ವ ಮೊದಲಿನ ಸ್ವ ಏನು ಅವಿದ್ಯಾ. ಎರಡು ಸ್ವ ಯಾಕೆ ಬರ್ಕೊ ಅಂತ ಇನ್ನೊಂದು ಸ್ವ ಯಾಕೆ ಬರ್ಕೋಬೇಕಂದ್ರೆ ಒಂದು ಸ್ವ ಏನೈತಲ್ಲ ಅವಿದ್ಯಾ ಅದರ ಕಾರ್ಯ ಸರ್ಪಾದಿ ವಿಷಯ ಮಾಡುವ ತಿಳಿ. ಮತ್ತೊಂದು ಸ್ವ ಅಂದ್ರೇನು ಅಂತಃಕರಣ ಅದರ ಕಾರ್ಯ ಸರ್ಪಾದಿ ಜ್ಞಾನ. ಇದು ವಿಷಯ, ಅದು ವಿಷಯ. ಸ್ವ ಕಾರ್ಯ ಅಭಿಮುಖ ಅವಸ್ಥಾಕ ಅದಲ್ಲ ಅಂತಃಕರಣದು. ಅಂತಃಕರಣಕ್ಕ ಮುಂದೆ ಈ ಕಡೆ ಸ್ವ ಅದಲ್ಲ, ಹಾಂ ಆ ಸ್ವದ ಮುಂದೆ ಇನ್ನೊಂದು ಸ್ವ ಬರ್ಕೋಬೇಕು. ಈ ಕಡೆ ಅಲ್ಲ ಆ ಕಡೆ, ಇಲ್ಲ ಆ ಕಡೆ. ಹಾಂ ಸ್ವ ಅನ್ಬೇಕು. ಹಾಂ ಸ್ವ ಅನ್ಬೇಕು ನೋಡಿ. ಹಾಂ ಸ್ವ ಅಂದ್ರೇನು ಎರಡು ಸ್ವದ ಅರ್ಥ ಏನು. ಒಂದು ಪೈಲ ಸ್ವ ಏನೈತಲ್ಲ ಅವಿದ್ಯಾ ಅದರ ಕಾರ್ಯ ಸರ್ಪಾದಿ ವಿಷಯ ಮೊದಲಿನ ಸ್ವ. ಹಾಂ ಸ್ವ ಎರಡು ಹೇಳಿದ್ರಲ್ಲ, ಅಂದ್ರೆ ಸ್ವ ಏನು ಮೊದಲಿನ ಸ್ವ ಅಂದ್ರೆ ಅವಿದ್ಯಾ, ಅವಿದ್ಯಾದ ಕಾರ್ಯ ಸರ್ಪಾದಿ ವಿಷಯ ನಡೆಯಲ್ಲ. ಎರಡು ಬೇಕಲ್ಲ, ಸ್ವ ಅಂದ್ರೆ ಎರಡು ಬೇಕು. ಅಂತಃಕರಣ ಬೇರೆ ಅವಿದ್ಯೆ ಬೇರೆ. ಸ್ವ ಎರಡು ಬರ್ಕೊಂಡ್ರೆ ಸ್ವ ಅಂದರೆ ಒಂದು ಅವಿದ್ಯಾದ ಒಂದು ಅಂತಃಕರಣ ಎರಡು ಅದಾವ. ಒಂದು ಸ್ವ ಇದ್ರೆ ಒಂದೇ ಹೇಳ್ತೀರಿ ನೀವು. ನಮಗೆ ನಡೀತಿ ಈ ಏನಂತ ಸ್ವ ಅಭಿಮುಖ ಹೋಯ್ಕೆ ತಮೋಗುಣ ರಜೋ ಸತ್ವಗುಣ ಸ್ವ ಒಂದೇ ಅವಿದ್ಯಾನೇ ತಮೋಗುಣ, ಈ ಕಡೆ ಜ್ಞಾನಕಾರ ಆಯಿತು. ಅವಿದ್ಯಾ ವೃತ್ತಿನೇ ಜ್ಞಾನಕಾರ. पण ಅವ್ನು ಮತ್ತದಾಗ ಎರಡು ಅದ ನೋಡ್ರಿ, ಒಂದು ಅವಿದ್ಯಾ ಒಂದು ಎರಡು ಉಪಾದಾನ ಕಾರಣ. ಜ್ಞಾನಕ್ಕೊಂದು ಬೇರೆ, ವಿಷಯಕ್ಕೊಂದು ಬೇರೆ. ನಿಮಿತ್ತ ಕಾರಣ ಒಂದೇ ಅದ ದೋಷ, ಪರಂತು ಉಪಾದಾನ ಕಾರಣ ಎರಡು ಒಪ್ಪ್ಯಾನ. ಜ್ಞಾನಕ್ಕೆ ಅಂತಃಕರಣ ಒಪ್ಪಲ್ಕತ್ತಾನಲ್ಲ, ಅದಕ್ಕೆ ಸ್ವ ಅಂದ್ರೆ ಅಂತಃಕರಣ ಮತ್ತು ಅದರ ಕಾರ್ಯ ಸರ್ಪಾದಿಕ ಜ್ಞಾನ. ಸರ್ಪಾದಿಕ ಜ್ಞಾನ ಅಂದ್ರೆ ಮೊದಲಿಂದು ಏನೈತ್ರ ಅದು ವಿಷಯ. ವಿಷಯ ಅಂದರೆ ಯಾವುದು ವಿಷಯ ಆಗುತ್ತದಲ್ಲ, ನಿಮಗದು ವಿಚಾರ ಸಾಗರದಾಗ ವಿಷಯ ಭಾವ ಸಂಬಂಧ ಗೊತ್ತದೆ ಏನು ಸಂಬಂಧಗಳು ಹೇಳುವಾಗ. जो विषय करने वाला होवे सो विषय कहिए, जो विषय होवे सो विषय कहिए. ಹೌದಿಲ್ಲ? ಹಂಗೀಗ ವಿಷಯ ಜ್ಞಾನ ವಿಷಯ ಹಾಂ ಮಾಡೋದು, ಅದು ಆಗೋದು. ಹಾಂ ಪರಿಸುವಂಥದ್ದು, ಅದು ಆಗೋದು. ಅದಕ್ಕೆ ವಿಷಯ ಭಾವ ಸಂಬಂಧ ठीक है. स्व कार्याभिमुख अवस्था का अव्यवहित उत्तर एक ही क्षण है. ಎರಡು ಕ್ಷಣ ಇಲ್ಲರಿ ಅವು.
ಅವರು ನೀ ಮೊದಲ ಕ್ಷಣ 2ನೇ ಕ್ಷಣದಲ್ಲಿ ಅಂತಃಕರಣ ವೃತ್ತಿ ರೂಪ ಜ್ಞಾನ, 3ನೇ ಕ್ಷಣದಲ್ಲಿ ಸರ್ಪ ಬೆಳೆ ಮೊದಲಾದೊಳಗೆ ಉತ್ಪತ್ತಿ, 2ನೇ ಕ್ಷಣದಲ್ಲಿ ಉತ್ಪತ್ತಿಯಾದಂಥ ಜ್ಞಾನ, 3ನೇ ಕ್ಷಣದಲ್ಲಿ ಉತ್ಪತ್ತಿ ಆಗೋಂಥ ಸರ್ಪ ಬೆಳೆ ಮೊದಲಾದೊಳಗೆ ಅದು ವಿಷಯ ಜ್ಞಾನಕ್ಕೆ ವಿಷಯ ಆಗಬೇಕಲ್ಲ. ಮೊದಲೇ ಜ್ಞಾನ ಉತ್ಪತ್ತಿ ಹೇಳಿದಿ, ನಂತರನೇ ಸರ್ಪರಸ್ತಾದಿ ಹೇಳಿದಿ. ಆ 2ನೇ ಕ್ಷಣದ ಉತ್ಪತ್ತಿ ಆಗುವ ಜ್ಞಾನಕ್ಕೆ 3ನೇ ಕ್ಷಣದ ಉತ್ಪತ್ತಿ ಆಗುವ ಸರ್ಪ ವಿಷಯ ಆಗಲ್ಲ ಅಂತವ್ರು ಹೇಳಿದ್ವಿ. ಅದಕ್ಕೆ ಏನಂತ ಕಿ ಅವಿದ್ಯಾದ ಸ್ವ ಶಬ್ದಕ್ಕೆ ಅವಿದ್ಯಾದ ಕಾರ್ಯ ಸರ್ಪ ಮತ್ತು ಸ್ವ ಅಂದ್ರೆ ಆ ಅಂತಃಕರಣ ವೃತ್ತಿ ರೂಪ ಜ್ಞಾನ ಇವೆರಡೂ ಅವಸ್ಥಾಕ ಅವಿವಿ ತಾಬಡ್ತೋ ಉತ್ತರ ಒಂದೇ ಕ್ಷಣ ಅನ್ನೋದು, ಒಂದೇ ಕ್ಷಣ ताबड़तोब जिससे द्वितीय क्षण में अविद्या का सर्पाधिग्रस्त परिणाम होवे है। ठीक है ना, एक ही कड़े अविद्या सर्पाकार परिणाम, जिससे द्वितीय क्षण में अविद्या का सर्परस्तादि परिणाम होवे है। ಉಪಾಧ್ಯಾಯ ಮತದಲ್ಲಿ ಒಂದೇ ಅಂತಃಕರಣ ವೃತ್ತಿ ಘಟಕ ವಿಷಯ ಮಾಡುವಾಗ ವೃತ್ತಿಗೆ ಭ್ರಮ ಅಂತಿ, ಮತ್ತು ಅದೇ ವೃತ್ತಿಯಿಂದ ಬ್ರಹ್ಮರೂಪ ಸರ್ಪಕ್ಕೆ ವಿಷಯ ಮಾಡುವ ಆ ವೃತ್ತಿಗೆ ಬ್ರಹ್ಮ. ಹಿಂಗೆ ಯಾಕಂದ್ರೆ ಅಂದ್ರೆ ಅವ ಏನಂತಾನೆ, ವೃತ್ತಿಯಲ್ಲಿ ಭ್ರಮ ಪ್ರಮ ವಿಷಯ ಮೇಲೆ ಅವಲಂಬನ ಐತಿ. ಅಬಾಧಿತ ವೃತ್ತಿ ವಿಷಯ ಮಾಡೋದು ವೃತ್ತಿಗೆ ಭ್ರಮ, ಘಟ ಆಗಿದ್ದು ಭ್ರಮ. ಬಾಧಿತ ಅರ್ಥ ಅನ್ನೋ ವಿಷಯ ಮಾಡೋ ವೃತ್ತಿಗೆ ಭ್ರಮ ಅನ್ಬೇಕು. ಬಾಧಿತ ವಿಷಯ ಇತ್ತಂದ್ರೆ ಅದಕ್ಕೆ ಭ್ರಮ ಅನ್ಬೇಕು ಅಂತ ಹಿಂಗೆ ಅವ ಹೇಳ್ಯಾನ. ಪರಿಣಾಮ ಹೋವೇ ಹೈ ತಿಳಿದು. ಈಗ नेत्र संयोगते अव्यवहित उत्तर क्षण में जो ज्ञान की उत्पत्ति कहे ನೋಡಿ, ನೇತ್ರ ಸಂಯೋಗದ ಅವ್ಯವಹಿತ ಉತ್ತರ ಕ್ಷಣದಲ್ಲಿ ಜೋ ಜ್ಞಾನ ಕಿ ಉತ್ಪತ್ತಿ ಕಯೇ ಹೇ ಹೇಳಿರುತ್ತದೆ, ಹೇಳಿದೆವು, ಅವ ಹೇಳ್ಯಾನದು ಕಯೇ ಹೇ ಉತ್ಪತ್ತಿ ಕೈ. ನೇತ್ರ ಸಂಯೋಗ ಆಗ ತಾಬಿಡ್ತೋ ಉತ್ತರ ಕ್ಷಣದಲ್ಲಿ ಯಾವ ಜ್ಞಾನ ಉತ್ಪತ್ತಿ ಹೇಳಿರೋದು ಸು ಕ್ಷಣಕಾಲ ಅತಿ ಸೂಕ್ಷ್ಮ ಹೇ. ಅದು ಎಷ್ಟು ಸೂಕ್ಷ್ಮ ಐತೆ ಅಂತ ತಿಳಿಲಿಕ್ಕೆ, ತಿಳಿಲಿಕ್ಕೆ ಕಠಿಣ ಐತದು. ಹಾಂ, ಅತಿ ಸೂಕ್ಷ್ಮ ಐತೆ. ಕಾರ್ಯ ಅಭಿಮುಖ ಅವಸ್ಥಾ ಕಾ ಕ್ಷಣ, ಕಾರ್ಯದ ಅಭಿಮುಖ ಅವಸ್ಥಾ ಅವಿದ್ಯಾ ಕಾ ಅವಸ್ಥೆ ಕ್ಷಣ ಅದಲ್ಲ, ತತ್ಪೂರ್ವ ಅವಿದ್ಯಾ ಛೋ ಬಂಡಿ ಅದಲ್ಲ, ಅವ್ರ ಕಾರ್ಯಕ್ಕೆ ಉತ್ಪತ್ತಿ ಕಾ ಕ್ಷಣ. एक ही काल, हाँ एक ही काल है, दो नहीं. उपाध्याय कहते हैं एक ही काल है. हाँ, इस अभिप्राय थे कहे है. ಈ ಅಭಿಪ್ರಾಯದಿಂದ ಹೇಳಿದ, ಈ ಅಭಿಪ್ರಾಯದಿಂದ ನಾಳೆ ಸೂಕ್ಷ್ಮ ಐತೆ ಅದು ಕಾಲ. इस रीति से रज्जु शुक्ति आदि कंते दुष्ट इंद्रिय संयोगते, इस अभिप्राय से कहे दिला एक ही काल ಮುಂದೆ ಅನ್ನೋದು कहे है. इस रीति से रज्जु शुक्ति आदि कंते दुष्ट इंद्रिय के, ಅಲ್ಲ इस अभिप्राय से कहे, अभिप्राय से कहे है. ಕಹೆ ಅಲ್ಲಿ ಈಗ ಅದರದ್ದು ಮತ್ತು ಇದು ಮಾಡ್ತಾನ ಅದರದ್ದೇ ಅಲ್ಲಿ ಮ್ಯಾಲೆ ಹೆಂಗೆ ನಿಷ್ಕರ್ಷ ಅಂತ ಹೇಳೋದಲ್ಲ, ಹಂಗಾದ್ರೆ ಈ ರೀತಿಯಿಂದ ಆ ಹೇಳೋದೇ ಮತ್ತೆ ನಿಮ್ಗೆ ಮತ್ತೆ ವಿಸ್ತಾರವಾಗಿ ಹೇಳ್ತಾನೆ. ಈ ರೀತಿಯಿಂದ ರಜ್ಜು ಶುಕ್ತಿ ಆದಿಕಂತೆ ದುಷ್ಟ ಇಂದ್ರಿಯ ಸಂಯೋಗತೆ, ದೋಷೈತ ಇಂದ್ರಿಯ ಸಂಯೋಗದಿಂದ ಅಂತಃಕರಣ ಪರಿಣಾಮ ರೂಪ ಜ್ಞಾನ ಅವರ ವಿಷಯ ಅವಚ್ಛಿನ್ನ चेतन अविद्या का परिणाम चौबंदी सर्परस्त आदि एक काल में होवे है. ಒಂದೇ ಕಾಲದಲ್ಲಿ ಆತಂತ. ಈ ರೀತಿಯಿಂದ ಶುಕ್ತಿ ರಜ್ಜು ಮೊದಲಾದವುಗಳದೊಡನೆ ದುಷ್ಟ ಇಂದ್ರಿಯ ಸಂಯೋಗದಿಂದ, ದುಷ್ಟ ಇಂದ್ರಿಯ ಸಂಯೋಗದಿಂದ ಅಂತಃಕರಣದ ಪರಿಣಾಮ ರೂಪ ಜ್ಞಾನ ಮತ್ತು ವಿಷಯವಚ್ಛಿನ್ನ चेतन अविद्या परिणाम सर्परस्तादि एक काल में होवे है. तिनका विषय विषी भाव है. विषय ಮ್ಯಾಲದಕ್ಕೆ ಹೇಳಿದ್ ನೋಡ್ರಿ ನಿಮಗೆ, ವಿಷಯ ವಿಷಿ, ಜ್ಞಾನ ವಿಷಿ, ವಿಷಿ ಕರೆಸುವುದು, ಘಟ ವಿಷಯ, विषय विषी भाव है. जाते अंतःकरण का परिणाम रूप वृत्ति ज्ञान भी दुष्ट इंद्रिय संयोग जन्य है.
ಅಂತಃಕರಣ ಜ್ಞಾನವೂ ಕೂಡ दुष्ट इंद्रिय संयोजने ಇರುತ್ತದೆ. ಅವರು ಮಿಥ್ಯಾ ಪದಾರ್ಥ ಗೋಚರ ಹೈ, ಅದು ಮಿಥ್ಯಾ ಪದಾರ್ಥನ ವಿಷೀಕರಿಸುವಂತ ಇರುತ್ತದೆ. ಯಾತೆ ಭ್ರಮ ಹೈ, ಯಾತೆ ಭ್ರಮ ಹೈ, ಯಾತೆ ಭ್ರಮ ಹೈ, प्रमा परंतु प्रमा नहीं, परंतु प्रमा नहीं. ಹಾಂ, ಆದರೂ ಪ್ರಮ ಅಲ್ಲದು, ಅವ್ರ ಪ್ರಮ ಅಂದರು. ಹಾಂ, ಆದರೂ ಮಿಥ್ಯಾಗೋಚರ, ಮಿಥ್ಯಾ ಪದಾರ್ಥ ಗೋಚರ ಯತೆ ಭ್ರಮ ಹೈ, ಯಾವುದು ಇಂದ್ರಿಯ ಸಂಯೋಜನ ಜ್ಞಾನ ವೃತ್ತಿ ಜ್ಞಾನನೂ ಕೂಡ ಹಾಂ ಭ್ರಮ ಹೈ, ಪರಂತು ಪ್ರಮ नहीं. ಈಗ ಅವರು ಮಾತು ಎತ್ತು ಮಾತಾಡ್ತಾನೆ ಅವ್ರದ್ದು. हाँ, धर्मी ज्ञानवादी के मत में अविद्या क्षोभ का हेतु सामान्य ज्ञान है. ಧರ್ಮಿ ಜ್ಞಾನವಾದಿಗಳ ಮತದಲ್ಲಿ ಅವಿದ್ಯಾ ಕ್ಷೋಭ ಆಗಬೇಕಾಗಿದ್ದರ ಸಾಮಾನ್ಯ ಜ್ಞಾನ ಹೇಗೆ ಹೌದಿಲ್ಲ? ಹೆಂಗೆ ಸಾಮಾನ್ಯ ಜ್ಞಾನ ಹೇಳ್ಯಾರ? ಹೆಂಗೆ ಅಂತಃಕರಣ ವೃತ್ತಿ ನೇತ್ರದ ಮೂಲಕವಾಗಿ ಒಂದಂತಃಕರಣ ದೋಷ ರಜ್ಜು ಉಪಯುಕ್ತ ಚೇತನಕ್ಕೂ ಅರಿಭೋಗ್ತದೆ. ರಜ್ಜು ಸಂಬಂಧ ಆಯಿತು, ಅದು ದೋಷದಿಂದ ಅದು ಅದರ ಜ್ಞಾನ ಆಗದೆ ಇದ್ಮಾಕಾರ ಆಯಿತು. ಆ ಇದ್ಮಾಕಾರ ವೃತ್ತಿ ಉಪಯುಕ್ತ ಚೇತನಸ್ಥ ಅವಿದ್ಯಾ ಕ್ಷೋಭಗಿ ಮೂಲ ವಿಷಯ ಅಥವಾ ಇದ್ಮಾಕಾರ ವೃತ್ತಿ ಉಪಯುಕ್ತ ಚೇತನ ಅಂದರೆ ಸಾಮಾನ್ಯ ಜ್ಞಾನ ಮೊದಲಾಗಿ, ಇದ್ಮಾಕಾರ ಸಾಮಾನ್ಯ ಜ್ಞಾನ ಮೊದಲಾಗಿ ಆ ಇದ್ಮಾಕಾರ ಉಪಚೇತನ ಅವಿದ್ಯಾ ಕ್ಷೋಭ ಜ್ಞಾನ ವಿಷಯ ಆಯಿತು ಅಂತ ನೀವು ಹೇಳಿರಿ. ಆದರೂ ಆ ಧರ್ಮಿ ಜ್ಞಾನವಾದಿಕೆ ಮತ ಮೇ, ಧರ್ಮಿ मतದಲ್ಲಿ अविद्या क्षोभ का हेतु सामान्य ज्ञान है. अविद्या क्षोभ ಆಗल ಕಾರಣ ಮೊದಲು ಇದ್ಮಾಕಾರ ಸಾಮಾನ್ಯ ಜ್ಞಾನ, इद्माकार सामान्य ज्ञान. याते धर्मी ज्ञानवादी के मत में इद्माकार वृत्ति से उत्तर काल में क्षोभवती अविद्या परिणाम सर्परस्तादि को व्यय. ಇದ್ಮಾಕಾರ ವೃತ್ತಿ ಉತ್ತರ ಕಾಲದಲ್ಲಿ, ಮೊದಲು ಇದ್ಮಾಕಾರ ವೃತ್ತಿ ಉತ್ತರ ಕಾಲದಲ್ಲಿ ಕ್ಷೋಭವುಳ್ಳ ಅವಿದ್ಯಾ ಪರಿಣಾಮ ಸರ್ಪರಸ್ತಾದಿಕ ಆಗುತ್ತದೆ. ಅದರ ಉತ್ತರ ಕಾಲದಲ್ಲಿ ಭಾವಿ ಪದಾರ್ಥ ಪ್ರತ್ಯಕ್ಷ ಜ್ಞಾನ का विषय संभव है नहीं. ಈಗ ನೀವು ಮೊದಲ ಇದ್ಮಾಕಾರ ಪ್ರಮಾಜ್ಞಾನ ಹೇಳಿರಿ ಹೋತ್ರಿ. ಹಾಂ, ಇದ್ಮಾಕಾರ ಪ್ರಮಾವೃತ್ತಿ ಜ್ಞಾನ ಹೇಳಿರಿ. ಆ ಅವಿದ್ಯಾ ಕ್ಷೋಭಕ ಕಾರಣವೇ ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನದಲ್ಲೇ ಅವಿದ್ಯಾ ಕ್ಷೋಭ ಹೊಂದಿತು, ಹೌದಲ್ಲ? ಕ್ಷೋಭ ಹೊಂದಿದ ನಂತರ ಆ ಯಾವ ಸರ್ಪರಸ್ತಾದಿ ಪರಿಣಾಮ ಇರ್ತಲ್ಲ, ಆ ಭಾವಿಗೆ ಈ ಇದಮ್ ಹ್ಯಾಂಗೆ ಕಾರಣ ಆಗ್ತದ ಅಂತ ಅಂತಾನೆ. ಧರ್ಮಿ ಜ್ಞಾನ ಮತದಲ್ಲಿ ಅವಿದ್ಯಾ ಕ್ಷೋಭಕ ಕಾರಣ ಸಾಮಾನ್ಯ ಜ್ಞಾನ ಅಂತ ಇರುತ್ತದೆ. ಆದ್ದರಿಂದ ಧರ್ಮಿ ಜ್ಞಾನವಾದಿಗಳ ಮತದಲ್ಲಿ ಇದ್ಮಾಕಾರ ವೃತ್ತಿಯಿಂದ ಉತ್ತರ ಕಾಲದಲ್ಲಿ, ಮೊದಲು ಇದ್ಮಾಕಾರ ವೃತ್ತಿ ಸಾಮಾನ್ಯ ಜ್ಞಾನ, ಇದ್ಮಾಕಾರ ವೃತ್ತಿ ಉತ್ತರ ಕಾಲದಲ್ಲಿ ಕ್ಷೋಭವುಳ್ಳ ಅವಿದ್ಯಾದು ಪರಿಣಾಮ ಸರ್ಪ ಬೆಳ್ಳಿ ಮೊದಲಾದವು ಆಗುತ್ತದೆ. ಅದರ ಉತ್ತರ ಕಾಲದಲ್ಲಿ भावी पदार्थ प्रत्यक्ष ज्ञान का विषय संभव नहीं. भावी पदार्थ ಅಂದರೆ ಸರ್ಪ ಬೆಳ್ಳಿ, ಅವು ಪ್ರತ್ಯಕ್ಷ ಜ್ಞಾನಕ್ಕೆ ವಿಷಯ ಸಂಭವಿಸೋದಿಲ್ಲ. ಚೀತ ನಿಮಗೆ ಇದು ಬೆಳ್ಳಿ ಅಂತ ನೀವು ಬ್ರಹ್ಮರು ಪ್ರತ್ಯಕ್ಷ ಐತಲ್ಲ, ಇದು ಬೆಳ್ಳಿ ಬ್ರಹ್ಮ ಪ್ರತ್ಯಕ್ಷ ಐತೇನಿಲ್ಲ. ಅದು ನೀವು ಹೇಳೋದು ಭಾವಿ ಕಾಲದಲ್ಲಿ ಉತ್ಪನ್ನವಾಗಲ್ಪಟ್ಟಂಥ ಸರ್ಪ ಬೆಳ್ಳಿ ಮೊದಲಾದವುಗಳಿಗೆ ಈ ಇದ್ಮಾಕಾರ ವೃತ್ತಿ ಸರ್ಪ ಆದಿಗಳು ಮಿಥ್ಯಾ ಪದಾರ್ಥ ಇಲ್ಲ. ಬತ್ತೇನು ತಿಳಿದಿಲ್ಲ ಮತ್ತು ಓದ್ ನೋಡಿ. ಧರ್ಮಿ ಜ್ಞಾನವಾದಿ के मत में ಅವಿದ್ಯಾ ಕ್ಷೋಭಕ ಕಾರಣ ಸಾಮಾನ್ಯ ಜ್ಞಾನ ಅಂತ ಹೇಳಿರಿ. ಇದರ ಗೊತ್ತಾದ್ರೆ ಹಾಂ ಇಲ್ಲ, ಅದು ಗೊತ್ತಿಲ್ಲ. ಆದ್ದರಿಂದ
ಧರ್ಮೀ ಜ್ಞಾನವಾದಿಗಳ ಮತದಲ್ಲಿ ಇದ್ಮಾಕಾರ ವೃತ್ತಿ ಸೆ ಅಂದರೆ ಇದ್ಮಾಕಾರ ವೃತ್ತಿ ಆಗಿದ್ದಂತ ಇದ್ಮಾಕಾರ ವೃತ್ತಿಯಿಂದ ಉತ್ತರ ಕಾಲದಲ್ಲಿ ಮೊದಲು ಇದ್ಮಾಕಾರ ವೃತ್ತಿ ಸಾಮಾನ್ಯ ಜ್ಞಾನ ಆ ಕ್ಷೋಭವುಳ್ಳ ಅವಿದ್ಯಾ ಪರಿಣಾಮ ಸರ್ಪರಸ್ತಾದಿಕ್ ಆಗುತ್ತದೆ. ಅದು ಸರ್ಪ ಬೆಳೆ ಆಯ್ತಿಲ್ಲ, ಕ್ಷೋಭ ಹೊಂದಿಸಿ ಅವಿದ್ಯಾ ತಮಗುಣ ಸರ್ಪಾಕಾರ ಆಗಲಿಲ್ಲ, ಸರ್ಪಾಕಾರ ಹೋವೆ ರಸ್ತಾಕಾರ ಹೋವೆ. ಮುಂದೆ ಅದು ಆದಮೇಲೆ ಇದು ಬೆಳ್ಳಿ ಅನ್ನೋದು ಮೊದಲು ಸರ್ಪ ವಿಷಯ ಆಗಿ ನಂತರ ಸತ್ವಗುಣ ಜ್ಞಾನಾಕರಾಗಿ ಇದು ಬೆಳ್ಳಿ ಅಂತಾರೆ. ಅವೇನಂತಾನೆ ಉತ್ತರ ಕಾಲ ಭಾವಿ ಪದಾರ್ಥ, ಅದಕ್ಕಿಂತ ಇನ್ನು उत्तर काल भावी पदार्थ प्रत्यक्ष ज्ञान का विषय संभव ही नहीं. प्रत्यक्ष ज्ञान का विषय ಅದು ಸಂಭವಿಸುವುದಿಲ್ಲ. ಯಾತೆ इदमाकार वृत्ति का विषय सर्परस्तादि मिथ्या पदार्थ नहीं. आ इदमाकार वृत्ति के विषय सर्प बेಳೆ ಮೊದಲಾದವು ಮಿಥ್ಯಾ ಪದಾರ್ಥ ಇಲ್ಲ. ಇದ್ಮಾಕಾರ ವೃತ್ತಿಗೆ ವಿಷಯ ಇದು ಬೆಳ್ಳಿ ಅಂದಮೇಲೆ ಇದ್ಮಾಕಾರ ವೃತ್ತಿಗೆ ವಿಷಯ ಸರ್ಪ ಬೆಳ್ಳಿ ಮೊದಲಾದವು ಮಿಥ್ಯಾ ಪದಾರ್ಥ ಇಲ್ಲ. ಮತ್ತೇನದ ಶುಕ್ತಿ ರಜ್ಜು ರಜ್ಜು ಯಾನದ ಮುಂದೆ ಹಾಂ शुक्ति रज्जु आदि होने थे इदमाकार वृत्ति प्रमा है. किंतु शुक्ति बेळि ಮೊದಲಾದವುಗಳ ಇರುಳನಿಂದ इदमाकार वृत्ति प्रमा है. सर्परस्तादिकन को विषय करने वाले अविद्या का परिणाम रूप ब्रह्म वृत्ति होवे. सर्प बेळि ಮೊದಲಾದವುಗಳನ್ನು ವಿಷಯ ಮಾಡುವ ಅವಿದ್ಯಾ ಪರಿಣಾಮ ಬ್ರಹ್ಮವೃತ್ತಿ ಆಗುತ್ತದೆ. इस कारण से धर्मी ज्ञानवादी के मत में ब्रह्मवृत्ति इस रीति से धर्मी ज्ञानवादिಗಳ ಮತದಲ್ಲಿ ಬ್ರಹ್ಮವೃತ್ತಿ ಐಂದ್ರಿಕ नहीं. ಇದೇ ಕಾರಣದಿಂದ ಧರ್ಮಿ ಜ್ಞಾನವಾದಿಗಳ ಮತದಲ್ಲಿ ಆ ಸರ್ಪ ಬೆಳೆ ಅನ್ನೋದಿಲ್ಲ ಬ್ರಹ್ಮವೃತ್ತಿ ಅದು ಐಂದ್ರಿಕ ಇಲ್ಲ. ಐಂದ್ರಿಕ ಅಂದ್ರೆ ಏನು ಮುಂದೆ ಹೇಳ್ತಾರೆ ನೋಡ್ರಿ. हाँ साक्षात इंद्रिय के संबंधते होवे सो ऐंद्रिक धर्मी ज्ञानवादिಗಳ ಮತದಲ್ಲಿ ಬ್ರಹ್ಮ ಇಂದ್ರಿಯ ಪ್ರತ್ಯಕ್ಷ ಜ್ಞಾನ ಹೆಂಗೆ ಆಗ್ತದೆ ಅದು ಇಂದ್ರಿಯ ಅಂದರೆ ಐಂದ್ರಿಕ ವೃತ್ತಿ ನೈ ಸರ್ಪರ ಜೊತೆದು ಇಂದ್ರಿಯ ಸಂಬಂಧ ಇಲ್ಲ ಇವ್ರ ಮತದಲ್ಲಿ. ಸಾಕ್ಷಾತ್ ಇಂದ್ರಿಯ ಸಂಬಂಧತೆ ಹೋವೆ ಸೊ ಐಂದ್ರಿಕ ಕೈಯೇ ಐಂದ್ರಿಕ ಅಂದ್ರೆ ಅದಕ್ಕೆ ತರದು ಹೇಳಿದ್ರು ಅವರು. ಬ್ರಹ್ಮವೃತ್ತಿ ಏನಾಗ್ತಲ್ಲ ಈ ಕಾರಣದ ಧರ್ಮಿ ಜ್ಞಾನವಾದಿಗಳ ಮತದಲ್ಲಿ ಬ್ರಹ್ಮಜ್ಞಾನ ಐಂದ್ರಿಯಕ ನೈ. ಬ್ರಹ್ಮವೃತ್ತಿ ನಿಮ್ಮಲ್ಲಿ ಐಂದ್ರಿಕ ಏನದ ಅಲ್ಲ ಮುಂದೆ इंद्रिय संयोग ऐंद्रिक कहिए ब्रह्मवृत्ति अधिष्ठान जो इदमाकर्ता की उत्पत्ति द्वारा परंपरा ऐंद्रिक कहिए नोड़े म्याल होता ना सर्वप्रस्ताव को विषय करने वाले अविद्या की परिणाम रूप ब्रह्मवृत्ति होवे. इस कारण से ಸರ್ಪ ಬೆಳ್ಳಿ ಮೊದಲಾದವುಗಳ ವಿಷಯ ಮಾಡುವ ಅವಿದ್ಯಾ ಪರಿಣಾಮ ಬ್ರಹ್ಮವೃತ್ತಿ ಆಗುತ್ತದೆ. ಇದೇ ಕಾರಣದಿಂದ ಧರ್ಮಿ ಜ್ಞಾನವಾದಿಗಳ ಮತದಲ್ಲಿ ಬ್ರಹ್ಮವೃತ್ತಿ ಐಂದ್ರಿಯಕ ನೈ ಹೋವೆ. ನಿಮ್ಮಲ್ಲಿ ಏನದ ಅಂತ ಕೇಳ್ತೀನಿ. ನೈ ಆದ नहीं हुए है साक्षात ಇದನ್ನ ಮೊದಲೇ ಹೇಳ್ತಾ ಅದೇ ಐಂದ್ರಿಕ नहीं हुए है नहीं प्रिंट ಅಲ್ಲ ಅದೇ ನಾವು ಓದಿದ್ರಿ. इस कारण से धर्मी ज्ञानवादी के मत में ब्रह्मवृत्ति ऐंद्रियक नहीं हुए है. ಹಾಂ ಬರೋಬರ್. ಇಲ್ಲೇನು ಹೈ ಇತ್ತೇನು ನೈ ಮಾಡ್ಯದ ಪ್ರಿಂಟ್ ನೈ ಹೋವೆ ಅದು ಇಂದ್ರಿಯ ಸಂಬಂಧ ಆಗಲ್ಲ. ಅದು ಸರ್ಪ ಏನೈತಲ್ಲ ಪ್ರತ್ಯಕ್ಷ ಜ್ಞಾನ ವಿಷಯ ಹೆಂಗೆ ಆಗ್ತದದು ಅವ ಕೇಳ. ಇದೇ ಕಾರಣದಿಂದ ನೀವು ಅದು ಇಂದ್ರಿಯ ಒಪ್ಪಿಲ್ಲ.
ಹೌದ್ರಿ. ಅಂತಕರಣ ವೃತ್ತಿ ರೂಪ ಜ್ಞಾನ ಪ್ರತ್ಯಕ್ಷ ಅಂತ ಹೇಳಿದ್ರೆ ಸಂಭವಿಸ್ತದೆ. ಹಾಂ ನಿಮ್ಮಲ್ಲಿ ಸಂಭವಿಸಲ್ಲ. ಸಂಭವಿಸಿದ್ರೆ ಹಾಂ साक्षात इंद्रिय संबंध इंद्रिय का कही है। ब्रह्मवृत्ति का अधिष्ठान जो इदमाकार वृत्ति, ब्रह्मवृत्ति की अधिष्ठान ಹಾಂ याव इदमाकार वृत्ति, ಹಾಂ ताकि उत्पत्ति द्वारा परंपरा से इंद्रिय संबंध का ब्रह्मवृत्ति में उपयोग है, परंतु साक्षात नहीं। ಸಾಕ್ಷಾತ್ नहीं ಹಾಂ ब्रह्मवृत्ति की अधिष्ठान ब्रह्मवृत्ತಿ अधिष्ठान ಯಾವ ಇದ್ಮಾಕಾರ ವೃತ್ತಿ ಅದಲ್ಲ, ಆ ಇದ್ಮಾಕಾರ ವೃತ್ತಿ ತಾಕಿ ಅಂದರೆ ಇದ್ಮಾಕಾರ ವೃತ್ತಿ की उत्पत्ति द्वारा परंपराते इंद्रिय संबंध का ब्रह्मवृत्ति में उपयोग है, परंतु साक्षात नहीं। साक्षात परंपरा साक्षात ಇಲ್ಲ। उपाध्याय के मत में सर्परस्तादिकन का उपादानभूत अविद्या में क्षोभ का निमित्त दोषवत इंद्रिय संयोग है याते एक ही इंद्रिय संयोग थे अविद्या का परिणाम सर्परस्तादिक ಒಂದೇ इंद्रिय संयोगದಿಂದ अविद्या परिणाम सर्प बेड़ी और तिनको सर्प बल तिनको अंदर सर्परस्तादिक विषय करने वाली अंतःकरण का परिणाम सर्प बेड़ी ಮೊದಲಾದವುಗಳ ಅಂತಃಕರಣ ಪರಿಣಾಮ ಇದ್ಮಾಕಾರ ವೃತ್ತಿ ಏಕ ಕಾಲ में होवे है, ಒಂದೇ ಕಾಲ किसी क्षण में नहीं, ಒಂದೇ ಕಾಲದಲ್ಲಿ ಆಗುತ್ತದೆ। इस रीति से उपाध्याय के मत में इदमाकार वृत्ति ब्रह्मरूप तो होवे है, इदमाकार वृत्ति ब्रह्मरूपेण आगुತ್ತದೆ। साक्षात इंद्रिय संबंधित उपजे है याते ಐಂದ್ರಿಕ ಕೈಯೇ ಹೇ, ಅವ ಇಂದ್ರಿಯ ಸಂಬಂಧ ಕೇಳ್ಯಾನ, ಹಾಂ ಹೇಳೇನು ಯಾರು ಉಪಾಧ್ಯಾಯ ಯಾಕೆ ಐಂದ್ರಿಕ ಕೈ ಅದಕ್ಕೆ ಇಂದ್ರಿಯ ಸಂಬಂಧ ಅಂತ ಅವ ಹೇಳ್ಯಾನ। ಇಂದ್ರಿಯ ಸಂಬಂಧತೆ जो इदमाकार वृत्ति होवे, ಇಂದ್ರಿಯ ಸಂಬಂಧದಿಂದ ಆಗ್ತದ। ಸ್ವಕಾಲ में उत्पन्न ತನ್ನ ಸ್ವಅಂದ್ರೆ ಇದ್ಮಾಕಾರ ವೃತ್ತಿ, ಅದು ತನ್ನ ಇದ್ಮಾಕಾರ ವೃತ್ತಿ ಕಾಲದಲ್ಲಿ ಉತ್ಪನ್ನ ಸರ್ಪ ರಸ್ತಾದಿಕನಕ್ಕೂ ವಿಷಯ ಕರ್ತಿ ಹೋವೇ ಹೇ, ಸರ್ಪ ಬೆಳ್ಳಿ ಮೊದಲಾದವುಗಳನ್ನು ವಿಷಯ ಮಾಡುತ್ತಾ ಆಗೈತೆ ಅದು। ಆದ್ದರಿಂದ ಅಯಂ ಸರ್ಪ ಇದಂ ರಜತಂ ಈಸ ರೀತಿ ಸೇ ಏನದು ಹೋವೇ ಹೇ, ಇದು ಬೆಳ್ಳಿ ಅದು ಹಾವ ಅಯಂ ಸರ್ಪ ಹಿಂಗಾಗುತ್ತೆ। ಕೇವಲ ಇದಂ ಪದಾರ್ಥ ಗೋಚರ ಹೋವೇ ನೀ, ಇದು ಬೆಳ್ಳಿನೇ ಆಗ್ತದೆ, ಕೇವಲ ಇದಂ ಪದಾರ್ಥ ಅದು ಗೋಚರ ಅಂದರೆ ವಿಷೀಕರಿಸುವುದಿಲ್ಲ ಅಂತ ಹೇಳಿ ಇಬ್ಬರದ ಫರಕ ಮತ್ತೆ ಅವನು ಹೇಳಿದೀಗ ಸ್ವಲ್ಪ ಮತ್ತೆ ಓದಿದ್ರೆ ಜ್ಞಾನ ಬರ್ತದೆ।